ಪುತ್ತೂರಿನ ಬಿಜೆಪಿ ಮುಖಂಡರೊಬ್ಬರ ಪುತ್ರ ಕೃಷ್ಣರಾವ್ ವಿರುದ್ಧ ಅತ್ಯಾಚಾರ ಆರೋಪ ಕೇಳಿಬಂದಿದ್ದು ಸಂತ್ರಸ್ತ ಯುವತಿ ಗಂಡು ಮಗುವಿಗೆ ಜನ್ಮ ನೀಡಿದ್ದಾಳೆ. ಆದರೆ ಇತ್ತ ಆರೋಪ ಹೊತ್ತಿರುವಂತಹ ಕೃಷ್ಣರಾವ್ ನಾಪತ್ತೆಯಾಗಿದ್ದಾನೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತೆಯ ತಾಯಿ ಪುತ್ತೂರಿನಲ್ಲಿ ಪ್ರೆಸ್ ಮೀಟ್ ಅನ್ನು ನಡೆಸಿ ಪ್ರಕರಣದ ಹಲವು ವಿಚಾರಗಳನ್ನು ಬಯಲು ಮಾಡಿದ್ದಾರೆ. ಮಗನ ಮುಖ ಸೇಮ್ ಅವನಂತೆಯೇ ಇದೆ. ಹುಡುಗನ ತಂದೆ DNA ಟೆಸ್ಟ್ ಬೇಡ ಅಂತ ಹೇಳಿದರು. ನಾನು ಆಗಲೇಬೇಕು ಅಂತ ಹೇಳಿದ್ದೇನೆ. FIR ಕೂಡ ಬೇಡ, ಇದು ಹುಡುಗನ ಭವಿಷ್ಯದ ಪ್ರಶ್ನೆ ಅಂತ ಅಶೋಕ್ ರೈ ಹೇಳಿದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡುವೆ ನಾನು ಬಂದರೆ ತಪ್ಪಾಗುತ್ತದೆ ಎಂದು ಅರುಣ್ ಕುಮಾರ್ ಪುತ್ತಿಲ ಅವರು ಹೇಳಿದರು. 10 ಲಕ್ಷ ಕೊಡುತ್ತಾರೆ ಎಂದು ಹಿಂದೂ ಮುಖಂಡರೊಬ್ಬರು ಹೇಳಿದರು. ಆದರೆ ಕೋಟಿ ಕೊಟ್ಟರು ಬೇಡ ಎಂದು ಹೇಳಿದ್ದೇನೆ ಎಂದು ಸಂತ್ರಸ್ತೆಯ ತಾಯಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪುತ್ತೂರಿನಲ್ಲಿ ಬಹಳಷ್ಟು ಸದ್ದನ್ನು ಮಾಡಿತ್ತು. BJP ವಲಯದಲ್ಲಿ ಬಹಳಷ್ಟು ಸಂಚಲನವನ್ನು ಮೂಡಿಸಿತ್ತು ಈ ಪ್ರಕರಣ. ಅಂದರೆ ಯುವತಿ ಗರ್ಭವತಿಯಾಗಿ ಮಗುವನ್ನು ಹೆತ್ತಿದ್ದಾರೆ. ಅಂದರೆ BJP ಮುಖಂಡನೊಬ್ಬನ ಮಗನ ಈ ತಪ್ಪಾಗಿತ್ತು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂತ್ರಸ್ತೆಯ ತಾಯಿ ಪುತ್ತೂರು ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದಾರೆ. ಜೊತೆಗೆ ಹಲವು ರಾಜಕೀಯ ಮುಖಂಡರ ವಿರುದ್ಧ ಕೂಡ ಆರೋಪಗಳ ಸುರಿಮಳೆಯನ್ನಾಗೈದಿದ್ದಾರೆ. ಶಾಸಕ ಅಶೋಕ್ ರೈ ಆಗಿರ್ಬೋದು, ಜೊತೆಗೆ ಅರುಣ್ ಕುಮಾರ್ ಪುತ್ತಿಲ. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂತ್ರಸ್ತೆಯ ತಾಯಿ ನಮ್ಮ ಜೊತೆಗೆ ಸಂಪರ್ಕಕ್ಕೆ ಬಂದರೆ. ಅಮ್ಮ ನಮಸ್ತೆ. ನಮಸ್ತೆ ಅಮ್ಮ, ಈಗ ನಿಜವಾಗ್ಲೂ ಏನಾಗಿತ್ತು? ಈಗ ಯಾಕೆ ಆತ ನಾಪತ್ತೆಯಾಗಿದ್ದಾನೆ? ಸರ್, ನಾ ಫಸ್ಟ್ FIR ಅಂದ್ರೆ ಫಸ್ಟ್ ಹುಡುಗ ಬಂದು ಆಂಟಿ ನನ್ನಿಂದ ಈಗೀಗ ತಪ್ಪಾಗಿದೆ, ಹುಡುಗಿಗೆ 6 ತಿಂಗಳಾಯ್ತು ಆಗದೆ ಅಂತ ಹೇಳಿದ್ರು. ಆವಾಗಲೇ ಗೊತ್ತು ನಮ್ಗೆ ಹುಡುಗಿಗೆ ಮೆನ್ಸಸ್ ಆಗಿಲ್ಲ ಅಂತ. ಲಾಸ್ಟಿಗೆ 6 ತಿಂಗಳಾಯ್ತು ಅಂತ ಟೆಸ್ಟಿಗೆ ಅಂತ ನಾನ್ ಮತ್ತೆ ಹುಡುಗ ಬಂದು ಹೇಳಿದ್ನ. ಹುಡುಗನ ತಂದೆ ಜಗನ್ನಿವಾಸರಾವ್ ಅಂತ ಹೇಳಿದೆ. ಸರಿ ಈಗೀಗೆ ಕರ್ದು ಈಗೀಗೆ ಹುಡುಗಿ ಮತ್ತೆ ಹುಡುಗಂತ ಈಗೀಗೆ ತಪ್ಪಾಗಿದೆ, ಅದಕ್ಕೆ ಅವ್ರು ಹೇಳಿದ್ರು ನೀವು ಇಲ್ಲಿ ಮಾಡುದು ಬೇಡಮ್ಮ, ನೀವು ಮಂಗಳೂರಿಗೆ ಹೋಗಿ ಅಲ್ಲಿ ಅದು ಡಾಕ್ಟರ್ ಹತ್ರ ಇದ್ ಮಾಡಿ ತೆಗಿಸಿ ಬನ್ನಿ, ಪರೀಕ್ಷೆ ಮಾಡಿಸಿ ಅಲ್ಲಿ ತೆಗಿಸ್ಲಿಕ್ಕೆ ಹಣ 10,000 ನನ್ನ ಅಕೌಂಟ್ಗೆ ಹಾಕಿದ್ದಾರೆ. 10,000 ಹಾಕಿದ್ದಾರೆ. ನಾನು ಇಲ್ಲಿ ಟೆಸ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ನಾವು ಪುತ್ತೂರಲ್ಲಿ ಗೊತ್ತಲ್ವಾ, ನಾವು ಅಲ್ಲೇ ಕೆಲಸ ಮಾಡ್ತಿರೋರು. ಅದಕ್ಕೋಸ್ಕರ ಮಂಗಳೂರಿಗೆ ಅಥೇನಾ ಹಾಸ್ಪಿಟ್ಲಿಗೆ ಹೋಗುವಾಗ ಹುಡುಗ ನಮ್ಮೊಟ್ಟಿಗೆ ಬಂದಿದ್ದಾನೆ. ಬಂದು ಅಲ್ಲಿ ಮಾತಾಡುವಾಗ ಟೆಸ್ಟ್ ಎಲ್ಲ ಆಗುವಾಗ ಅವ್ರು ಹೇಳಿದ್ರು 6 ತಿಂಗಳಲ್ಲ 7.5 ತಿಂಗಳು ಹುಡುಗಿಗೆ ಎಂತ ಡಾಕ್ಟರ್ ತೆಗಿಸ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ. ಅಷ್ಟೊತ್ತ ಇವನ್ನ ಹೇಳಿದ ನಾನು ಸುಸೈಡ್ ಇಲ್ಲಿಂದ ಒಟ್ಟಿಗೆ ಹೋದದ, ಅವನನ್ನು ಕರ್ಕೊಂಡೇ ಹೋದದ್ ನಾವು ಮಂಗಳೂರಿಗೆ. ಇಲ್ಲಿಂದ ಹೋಗೋಗಲೇ ಹೇಳಿದ ನಾನು ಸುಸೈಡ್ ಮಾಡ್ಕೊಳ್ತೇನೆ, ಮನೆಗೆ ಗೊತ್ತಾದ್ರೆ ಸುಸೈಡ್ ಮಾಡ್ಕೊಳ್ತೇನೆ ಅಂತ. ಅವನಿಗೆ ಗೊತ್ತಿಲ್ಲ, ನಾನು ತಂದೆ ಹತ್ರ ವಿಚಾರ ಹೇಳಿದ್ದು ಮಗನಿಗೆ ಗೊತ್ತಿಲ್ಲ. ಗೊತ್ತಿಲ್ಲ. ತಂದೆ ಹೇಳಿದ್ರು ನನ್ನ ಹತ್ರ ಹೇಳಿದಂತೆ ಹೇಳ್ಬೇಡಿ, ಅವನು ಬರ್ತಾನ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು. ಅಲ್ಲಿ ಹೋಗಿ ನೋಡುವಾಗ ಆಗುದಿಲ್ಲ. ಮತ್ತೆ ನಾನು ಅವರ ತಂದೆ ಹೇಳಿದ್ರು ಅವನ ಹತ್ರ ಹೇಳ್ಬೇಡಿ ಆಗುದಿಲ್ಲ ಅಂತ, ಯಾಕಂದ್ರೆ ಅವನೇನಾದ್ರು ಮಾಡ್ಕೊಂಡ್ರೆ ಸೂಕ್ಷ್ಮ ವಿಚಾರ ಇದು. ಸೂಕ್ಷ್ಮ ವಿಚಾರ ಅಲ್ಲ, ಅದಕ್ಕೆ ಹೇಳ್ಬೇಡಿ. ಸರಿ, ನಾನು ಅವನ ಹತ್ರ ಹೇಳಿದೆ ಆಗ್ತದೆ, ತೆಗಿಸ್ಲಿಕ್ಕೆ ಆಗ್ತದೆ. ಇದು ನಾಳ್ದು ಅಂದ್ರೆ ನಾವು ಓದೋದು ಶುಕ್ರವಾರ ಏನೋ ಓದೋದು, ಸೋಮವಾರ ಆಗ್ತದೆ
ಅಂತ ಹೇಳಿ ಅವನನ್ನು ಕಳಿಸಿದೆ. ಮತ್ತು ತಂದೆಗೆ ಫೋನ್ ಮಾಡಿ ಹೇಳಿದೆ, ಸರ್ ನೀವು ಬರ್ಬೇಕು ಮಾತಾಡ್ಲಿಕ್ಕೆ, ಯಾಕಂದ್ರೆ ಇದು ಫೋನಲ್ಲಿ ಮಾತಾಡೋ ವಿಷಯ ಅಲ್ಲ ಅಂತ ಹೇಳಿ ಕರೆಸಿ ಮನೆಗೆ ಕರೆಸಿ, ನಂದು ತಾಯಿ ಮನೆ ದೇರ್ಲಗಟ್ಟೆ, ಅಲ್ಲಿ ಕರೆಸಿ ಮಾತಾಡಿಸಿದೆವು. ಮಾತಾಡುವಾಗ ಅವರ ಫ್ಯಾಮಿಲಿ ಎಲ್ಲ ಬಂದಿತ್ತು. ಅವ್ರು ಸರಿ ನಮ್ಗೆ ಸೆಕೆಂಡ್ ಒಪಿನಿಯನ್ ತಕೊಳ್ಬೇಕು ಅಂತ ಅವ್ರು ಹೇಳಿದ್ರು. ಸರಿ ಓಕೆ ಅಂತೇಳಿ ಕೇಸಗಡೆ ಹಾಸ್ಪಿಟ್ಲಿಗೆ ಹೋದ್ವಿ. ಕೇಸಗಡೆ ಹಾಸ್ಪಿಟ್ಲಿಗೆ ಹೋದಾಗ ಅಲ್ಲಿ ಎಲ್ಲ ಪರೀಕ್ಷೆ, ಅಂದ್ರೆ ಅವರ ತಾಯಿ ತಂದೆ ಮಗ ಬರ್ಲಿಲ್ಲ, ಮಗಳು ಬಂದಿದ್ಲು. ಹಾಗೆಲ್ಲ ಆಗುವಾಗ ಹೇಳಿದ್ರು ಅಮ್ಮ ಆಗುದಿಲ್ಲ, ಅವರ ಎದುರುಗಡೆನೆ ಹೇಳಿದ್ರು ಟೆಸ್ಟ್ ಎಲ್ಲ ಆಗಿ. ಡಾಕ್ಟರ್ ಆಗಲ್ಲ ಅಂತ ಹೇಳಿದ ತೆಗಿಸ್ಲಿಕ್ಕೆ. ಡಾಕ್ಟರ್ ಸ್ಕ್ಯಾನಿಂಗ್ ಇದೆಲ್ಲ ಆಗಿ ಹೇಳಿದ್ರು ಆಗುದಿಲ್ಲ ಅಮ್ಮ ಇದು, ಯಾಕಂದ್ರೆ 7.5 ತಿಂಗಳು ಕಳೆದಿದೆ, 8 ತಿಂಗಳು ಹಿಡಿತಾ ಬಂತು, ಮತ್ತೆ ಇದು ಕ್ರೈಮ್ ಆಗ್ತದೆ, ನಿಜ ಅದು ಹುಡುಗಿಯ ಇದಕ್ಕೆ ಇದಾಗ್ತದೆ, ಅಂದ್ರೆ ಸಣ್ಣ ಹುಡುಗಿ ನೋಡಿ, ನಿಜ ನಿಜ. ಅದಕ್ಕೆ ಹಾಗೆ ಹೇಳಿದ್ರೆ ಸರಿ ಹೊರಗಡೆ ಬಂದೇವು ನಾವು ವಾಪಸ್. ಅವರ ತಾಯಿ ಹೇಳಿದ್ರು, ಹುಡುಗನ ತಾಯಿ ಹೇಳಿದ್ರು, ಇದು ಎಂತನೇ ಆದ್ರೂ ಮದುವೆ ಆಗ್ತದೆ ಮಾತ್ರ ನೀವು ಕನಸಲ್ಲಿ ಸಹ ನೆನ್ಸುದು ಬೇಡ ಅಂತ. ಅಂದ್ರೆ ಹುಡುಗನ ತಾಯಿ ಹೇಳ್ತಾರೆ ಮದ್ವೆ ಆಗ್ತದ ಅಂತ ಹೇಳಿ ನೀವು ಯೋಚನೆ ಕೂಡ ಮಾಡಬೇಡಿ ಅಂತ, ಯೋಚನೆ ಸಹ ಮಾಡಬೇಡಿ ಅಂತ. ಸರಿ ನಾನಲ್ಲೂ ಮಾತಾಡ್ಲಿಲ್ಲ, ಯಾಕಂದ್ರೆ ನಾವು ಹುಡುಗಿ ಕಡೆಯವರು, ನಾವು ತಾಳ್ಕೊಂಡು ಹೋಗಿದ್ದೇವೆ, ತಾಳ್ಮೆ ಬೇಕಲ್ವಾ. ಸರಿ ಹಾಗೆ ಆಯ್ತು. ಮತ್ತೆ ನನ್ನ ಗಂಡ ಹೇಳಿದ್ರು ಹುಡುಗನ ಹತ್ರ ಬನ್ನಿ, ನೀವು ಯಾಕೆ ಹುಡುಗನನ್ನು ಕರ್ಕೊಂಡ್ ಬರ್ಲಿಲ್ಲ, ಹುಡುಗನನ್ನು ಕರ್ಕೊಂಡ್ ಬನ್ನಿ, ನೀವು ಮಾತಾಡುದಂತ ಅವ ಮಾತಾಡ್ಬೇಕಲ್ವಾ. ಇಲ್ಲ ಅವನ ಹತ್ರ ಮಾತಾಡ್ಲಿಕ್ಕೆ ಎಂತ ಉಂಟು, ನೀವು ಅವನ ವಿಷಯದಲ್ಲಿ ಏನಾದ್ರು ಇದ್ ಮಾಡಿದ್ರೆ ನಾವು ಹುಡುಗಿ ಗರ್ಭಿಣಿ ಅಂತ ನೋಡ್ಲಿಕ್ಕಿಲ್ಲ ಅಂತ ಅವನ ತಾಯಿ ಖುದ್ದಾಗಿ ಹೇಳಿದ್ದಾರೆ, ಗರ್ಭಿಣಿ ಅಂತ ನಾನು ಅವಳನ್ನು ನೋಡ್ಲಿಕ್ಕಿಲ್ಲ ಅಂತ ಹಾಗೆ ಮಾತಾಡಿದ್ರು. ನಾವಂದ್ರೆ ಇಷ್ಟುವರೆಗೆ 1 ತಿಂಗಳು ಅವಕಾಶ ಕೊಟ್ಟಿದ್ದೇವೆ. ಅದಲ್ಲದೆ ಆ ಹುಡುಗ ಮತ್ತೆ ಏನ್ ಮಾಡಿದ್ದೆ, ಸರಿ ಅವ್ರು ಹೋದ್ರು, ನಾವು ಮನೆಗೆ ಬಂದೆವು. ವಾಪಸ್ ಇವರು ಸಂಜೆ ಆಗ 4 ಗಂಟೆಗೆ ಫೋನ್ ಮಾಡಿ ಹೇಳಿದ್ರು, ನಾವು ಇದು ಬಂಟ್ವಾಳದಲ್ಲಿ ತೆಗಿಸ್ತಾರಂತೆ ಮಗುವನ್ನು, ನೀವು ಅಲ್ಲಿಗೆ ಬನ್ನಿ ಒಮ್ಮೆ ಅಂತ. ನಾನು ಹೇಳಿದೆ ಸರಿ, ಈಗ ಬೆಳಿಗ್ಗಿಂದ ಸಂಜೆ ತನಕ ನಾವು ಹೀಗೆ ಟ್ರಾವೆಲ್ ಮಾಡಿದ್ರೆ ಅವಳು ಪ್ರೆಗ್ನೆಂಟ್ ಗೊತ್ತಲ್ವಾ, ವಾಪಸ್ ಬಂಟ್ವಾಳ ಬನ್ನಿ, ಅಲ್ಲಿ ಬನ್ನಿ, ಅಲ್ಲ ನಾವು ಕಾರ್ ಮಾಡಿ ನಾನೇ ಕೊಡ್ತೇನೆ, ನೀವು ಬನ್ನಿ ಅಂತ. ಆಯ್ತು. ಸ್ವಲ್ಪ ತಾಗು ಹುಡುಗ ಫೋನ್ ಮಾಡಿದ. ಹುಡುಗ ಇಲ್ಲಿದ್ದೆ, ಇಲ್ಲಿ ನಮ್ಮ ಪುತ್ತೂರು ಕಾಲೇಜಲ್ಲಿ ಇದ್ದೆ, ವಿವೇಕಾನಂದಲ್ಲಿ ಇದ್ದ. ಅವ ಫೋನ್ ಮಾಡಿ ಹೇಳಿದ, ಆಂಟಿ ಅಪ್ಪ ಅಮ್ಮನ ಕಾಣುದಿಲ್ಲ, ಅಪ್ಪ ಬರ್ಲೇ ಇಲ್ಲ, ನಾನು ಸುಸೈಡ್ ಮಾಡ್ಕೊಳ್ತೇನೆ ಅಂತ. ನಾನು ಇದು ಸುಸೈಡ್ ಮಾಡ್ಕೊಳ್ಬೇಕಾದ್ರೆ ನಾವಿಲ್ಲಿ, ನೀನೆಂತ ಮಾತಾಡುದು ಅಂತ. ಅಷ್ಟೊತ್ತಾಗ ಅವರ ತಂದೆಗೆ ಫೋನ್ ಮಾಡಿದೆ, ನಿಮ್ಮ ಮಗ ಹೀಗೆ ಫೋನ್ ಮಾಡಿ ನಮ್ಗೆ ಎದುರಿಸ್ತಾ ಇದ್ದೇನೆ, ಸುಸೈಡ್ ಮಾಡ್ಕೊಳ್ತೇನೆ ಹಾಗೆ ಹೀಗೆ, ಎಂತ ಮಾಡ್ಬೇಕು ನಾವು ಅಂತ. ಹೌದಾ ಅಂತೇಳಿ ಅವ್ನು ಕಾಲ್ ಮಾಡುವಾಗ ಒಂದು ಸ್ವಿಚ್ ಆಫ್. ಇವ್ರು ನನ್ನ ಹತ್ರ ಕೂಗಿ, ಈ ನನ್ನ ಮಗ ಸ್ವಿಚ್ ಆಫ್ ಮಾಡಿದ್ದಾನೆ ಹಾಗೆ ಹೀಗೆ ಅಂತ. ಸರಿ ನನ್ಗೆ ಆಯ್ತು, ಇನ್ನು ನಾನು ಇದನ್ನ ಇಟ್ಕೊಂಡು ನಾಳೆ ಅವನ ಸುಸೈಡ್ ಮಾಡಿದ್ರೆ ಸುಮ್ನೆ ನಮ್ಮ ಮೇಲೆ ಬರ್ತದೆ, ನಾವೇನಾದ್ರೂ ಅವನಿಗೆ ಇದು ಮಾಡಿದ್ದೇವೆ ಅಂತ. ಅದಕ್ಕೆ ನಾನು ಹೋಗಿ FIR ಹಾಕಿದೆ. ಅಷ್ಟೊತ್ತಾಗ ಸ್ಟೇಷನ್ ಇಂದ ಹೋಗಿ ಅವನನ್ನು ಕರ್ಕೊಂಡ್ ಬಂದ್ರು ಇಲ್ಲಿಗೆ, ಮನೆಗೆ ಹೋಗಿ ಸ್ಟೇಷನ್ ಇಂದ ಕರ್ಕೊಂಡ್ ಬಂದ್ರು ಪೊಲೀಸರು. ಕರ್ಕೊಂಡ್ಬಂದು ಅಲ್ಲಿ ಅವನ ಇವರ ತಂದೆ ಜಗನ್ನಿವಾಸ್ ರಾವ್ ಮಗನ ಹತ್ರ ಮಾತಾಡಬೇಡಿ, ಮಗನಲ್ಲಿ ಏನು ಕೇಳ್ಬೇಡಿ, ಯಾಕೆಂದ್ರೆ FIR ತೆಗಿರಿ, ಇಲ್ಲಾಂದ್ರೆ ಸ್ಟೇಷನ್ ಅಲ್ಲಿ ಕೂತ್ಕೊಳ್ಬೇಕಾಗ್ತದೆ ಅಂತೇಳಿ FIR ತೆಗಿಸಿದ್ರು. ತೆಗಿಸಿ ಮುಚ್ಚಳಿಕೆ ಪತ್ರ ಬರೆದು ಕೊಟ್ರು. ಮತ್ತೆ ಅಷ್ಟೊತ್ತಾಗುವಾಗ ಅವರು ಇವರಿಗೆ ಯಾರಿಗೆ ಶಾಸಕರಿಗೆ ಫೋನ್ ಮಾಡಿದ್ದಾರೆ, ಅಲ್ಲಿಂದಾನೆ ಫೋನ್ ಮಾಡಿ ಹೀಗೆ ನನ್ನ ಮಗನನ್ನು ಕರ್ಕೊಂಡ್ ಬಂದಿದ್ದಾರೆ ಅಂತ. ಅವರು ಹೇಳಿದ್ರು, ಅವ್ರ ಫೋನ್ ನಂಗೆ ಕೊಟ್ರು, ಯಾರು ಅಂತ ಶಾಸಕರು, ಮಾತಾಡಿ ಒಮ್ಮೆ ಅಂತ. ಸರಿ ಮಾತಾಡಿದ. ಅವ್ರು ಹೇಳಿದ್ರು, ಅಮ್ಮ FIR ತೆಗಿರಿ, ಅವರು ಎಷ್ಟಾದವರ ಮಾನ ಮರ್ಯಾದೆ ಮತ್ತೆ ಹುಡುಗನ ಫ್ಯೂಚರ್ ಅಲ್ವಾ, ಮಾಡಿ ಕೊಡ್ತಾರಂತೆಲ್ಲ ಮದುವೆ ಅಂತ. ಸರಿ ಅವ್ರು ಹೇಳಿದ್ರು ಅಂತ ನಾನು ಭರವಸೆ ಕೊಟ್ಟಂತಹ ಕಾರಣಕ್ಕೆ ತಾವು FIR ಅನ್ನ ತೆಗಿಸ್ತೀರಿ ಅಲ್ಲಿಂದ? ತೆಗಿಸಿದೆ ಅಲ್ಲಿಂದ. ಹಾಗೆ ಮತ್ತೆ ಏನಾಯ್ತು, ಸರಿ ಇವರು 1 ತಿಂಗಳು ಅದನ್ನೇ ಹೇಳ್ಕೊಂಡ್ ಬಂದ್ರು, ನನ್ನ ಮಗ ಬೇರೆ ಎಲ್ಲ, ನಿಮ್ಮ ಮಗಳು ಬೇರೆ, ನಮ್ಗೆ ಭರವಸೆ ಕೊಟ್ಕೊಂಡು ಬಂದ್ರು, ನಾವು ಮದುವೆ ಮಾಡ್ತೇವೆ ಅಂತ. ಲಾಸ್ಟ್ ತನಕ ಸಹ ಹಾಗೆ ಮಾಡಿದ್ರೆ ನೆಕ್ಸ್ಟ್ 22 ತಾರೀಕಿಗೆ ಹುಡುಗ ಹುಡುಗಿ ಕೂತು ಮಾತಾಡ್ಲಿ. ನಾನ್ ಕೇಳಿದೆ 21 ಶನಿವಾರ ಕೇಳಿದೆ, 23ಕ್ಕೆ ಅವನಿಗೆ 21 ವರ್ಷ ಆಗ್ತದೆ ಸೋಮವಾರ. ಹಾಗೆ ನಾನು ಅವ್ರ ಫೋನ್ ಮಾಡಿ ಕೇಳಿದೆ, ನಿಮ್ದು ಇದು ರಿಜಿಸ್ಟ್ರಿಗೆ ನೀವು ರೆಡಿ ಮಾಡಿದೀರಾ ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ರಿಜಿಸ್ಟರ್ ಮಾಡ್ಬೇಕಾದ್ರೆ ಹುಡುಗ ಹುಡುಗಿ ಮಾತಾಡ್ಬೇಕಲ್ವಾ, ಅವನ ಒಪಿನಿಯನ್ ನಾನು ಹೇಳಿದೆ, ಒಪಿನಿಯನ್ ಕೇಳಿಕ್ಕೆ ಏನಿಲ್ಲ, ಎಂತ ಉಳಿಲಿಲ್ಲ ಇದ್ರಲ್ಲಿ ಕೇಳಲಿಕ್ಕೆ ಅಲ್ವಾ, ಮತ್ತೆ ನೀವು ಮುಚ್ಚಳಿಕೆ ಪತ್ರನು ಬರೆದು ಕೊಟ್ಟಿದ್ದೀರಿ, ಇನ್ನೆಂತ ಉಂಟು ಕೇಳಲಿಕ್ಕೆ, ಇನ್ನ ಮಾತಾಡ್ಲಿ, ಅವ್ರು ಮಾತಾಡ್ಬೇಕಲ್ಲ, ಅವ್ರು ಮುಂದೆ ಲೈಫ್ ಇದು ಮಾಡುವವರು, ಅವರು ಮಾತಾಡ್ಲಿ ಅಂತ. ಸರಿ ಅದನ್ನು ಒಪ್ಪಿದೆ, ಮಾತಾಡಿ ಅಂತ. ಹಾಗೆ ಆದ ನಂತರ ಹುಡುಗ ಹುಡುಗಿಯನ್ನು ಕರೆಸಿದೆವು ನಮ್ಮ ಮನೆಗೆ, ಶಾಲ್ಮರ ಪುತ್ತೂರಲ್ಲಿ. ಖುದ್ದಾಗಿ ತಂದೆ ಮತ್ತೆ ಅವರ ಅಣ್ಣ ಮತ್ತೆ ದೊಡ್ಡಮ್ಮ ಮತ್ತೆ ಇಬ್ರು ಬಜರಂಗ ದಳದವರು ಬಂದಿದ್ರು, ಕಾರ್ಯಕರ್ತರೆಲ್ಲ ಬಂದಿದ್ರು ಕೆಲವರು. ಸರಿ ಬಂದು ಮಾತಾಡಿದ್ರು. ವಾಪಸ್ ಅದನ್ನೇ ಕೇಳಿ ಕೊಟ್ರಿ ಇವಳ ಹತ್ರ, ಸುರಿಯಿಂದ. ಅಂದ್ರೆ 7 ವರ್ಷ ಎಲ್ಲ ಉಂಟದು, ಹೇಗೆ ಹೇಳ್ತೀನಿ ನೀನು, ಹಾಗೆ ಹೀಗೆ. ನಾನು ಹೇಳಿದೆ ಎಲ್ಲ ನಿಮಗೆ ಅವಳು ಸ್ಟೇಷನ್ ಅಲ್ಲಿ ಹೇಳಿದಾಳೆ,
ವಾಪಸ್ ನೀವ್ ಯಾಕೆ ರೀ ಅದನ್ನೇ ಕೇಳ್ತೀರಿ ಹ್ಮ್ ಅಂತಲ್ಲ ಕೇಳಿದ್ದು. ಸರಿ ಕೇಳಿ, ಮತ್ತೆ ವಾಪಸ್ ಹುಡುಗ ಎಲ್ಲಿ, ಹುಡುಗನ ಹತ್ರ ಮಾತಾಡಿಸ್ಬೇಕು ಅಂತ ಹೇಳಿ ಹುಡುಗ ಇಲ್ಲ, ಹ್ಮ್ ನೀವೇ ಬಂದ್ರೆ ಆಗ್ತದ, ಹುಡುಗ ಬರ್ಲಿ ಅಲ್ಲ ಅಂತ. ಹ್ಮ್ ಹ್ಮ್ ಹುಡುಗ ಬರ್ತಾನೆ, ಅವ್ರು 3 ಗಂಟೆಗೆ ಬಂದಿರೋ, ಹುಡುಗ 4 ಗಂಟೆಗೆ ಬಂದಿದ್ದಾನೆ. ಹ್ಮ್ 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 ಅವ್ನಿಗೆ ಹುಷಾರಿಲ್ಲದ್ರೆ ಶೀತ ಜ್ವರ ಅಂತ ಹಾಗೆ ಕಲ್ಸಿ ಮಾತಾಡ್ಲಿ. ಯಾಕಂದ್ರೆ ಸೋಮವಾರ ರಿಜಿಸ್ಟರ್ ಇಟ್ಟಿದ್ದೇವೆ ನಾವು. ಹ್ಮ್ ಹ್ಮ್ ಸೋಮವಾರ 21ಕ್ಕೆ ಇರ್ಲಿಲ್ಲ, 2 ದಿವಸ ನಮ್ಮ ಹತ್ರ ಕೇಳಿದ್ರು ಅವ್ರು. 21, 3ಕ್ಕೆ ಆಗುದಿಲ್ಲ, 23, 24, 25ಕ್ಕೆ ರಿಜಿಸ್ಟರ್ ಮಾಡಿ ಕೊಡ್ತೇವೆ ಅಂತ. ಓಕೆ ಆಗ ಅಲ್ಲಿ 4 ಗಂಟೆಗೆ ಹುಡುಗ ಬಂದ, ಮಾತಾಡಿ ಆಗುವಾಗ ಬಂದು ಡೈರೆಕ್ಟ್ ಅವ ಹೇಳಿದ, ನಾನು ಮದುವೆ ಆಗುದಿಲ್ಲ. ಹ್ಮ್ ಹ್ಮ್ ಯಾಕೆ ಅಂತೆ ಕಾರಣ ಕೇಳ್ಬೇಕಿತ್ತು. ಕಾರಣ ಅವರ ತಂದೆ ಹೇಳ್ತಾರೆ, ಹ ಅವನು ಸಣ್ಣದು, ಹ ಅವನಿಗಿನ್ನು ಪ್ರಾಯ ಆಗ್ಲಿಲ್ಲ, ಓಕೆ ಎಜುಕೇಶನ್ ಆಗಿ. ನಾನು ಹೇಳಿದೆ, ಏನು ಮಗುವನ್ನು ಹೊತ್ಕೊಂಡು ಹೋಗ್ಲಿಕ್ಕೆ ಏನಿಲ್ಲ ಅಲ್ವಾ, ಮಗು ಅದ್ರ ಅಲ್ಲ ತನ್ನಷ್ಟಕ್ಕೆ ಅಲ್ಲ ಬೆಳೀತದೆ. ಇವಾಗ ಒಂದು ಕಡೆ ತಂದೆ ಹಾಗೆ ಹೇಳ್ತಾರೆ ಅಂತ ಹೇಳಿದ್ರೆ, ಸೊ ಈಗ ಮಗ ಮಾಡಿದಂತ ಕೆಲಸ ಎಂತಹದ್ದು, ಅದು ತಪ್ಪಲ್ವಾ. ಹೌದು, ಅದು ಅವರು ನೋಡ್ಬೇಕು. ಅದು ಅವರು ಅಲ್ಲಿ ಸಹ ಹೇಳುವಾಗ ಒಪ್ಕೊಂಡಿದ್ದಾರೆ ತಾನೆ, ಹ್ಮ್ ಹ್ಮ್ ಅದನ್ನು ನೋಡ್ಬೇಕು. ನಾನು ನೀವು ನಿಮ್ಮ ಮಗನದು ಮಾತ್ರ ಆಲೋಚನೆ ಮಾಡ್ತಿದ್ರಿ, ನನ್ನ ಮಗಳ ಬಗ್ಗೆ ನೀವು ಆಲೋಚನೆ ಮಾಡ್ತಾ ಇಲ್ಲ. ಹ್ಮ್ ಹ್ಮ್ ಅವನದು ಎಜುಕೇಶನ್ ಹೋಗ್ತದೆ, ಅವನಿಗೆ ಕಲೀಲಿಕ್ಕೆ ಉಂಟು, ಅವನ ಸಣ್ಣ ಪ್ರಾಯ, ನನ್ನ ಮಗಳಿಗೂ ಸಣ್ಣನೇ ಪ್ರಾಯ, ಏನ್ ದೊಡ್ಡ ಪ್ರಾಯ ಏನೋ ಆಗಿಲ್ಲ. ಹ್ಮ್ ಹ್ಮ್ ನೀವು ಎಲ್ಲ ಒಪ್ಪಿಕೊಂಡು ಹೀಗೆ ಮಾಡ್ತೀರ. ಅಲ್ಲ, ನಾನು ಒಪ್ಪಿಸ್ತೇನೆ, ಅವ ಒಪ್ಪುದಿಲ್ಲ, ನಾನು ಏನ್ ಮಾಡ್ಬೇಕು ಅಂತ. ಅದಕ್ಕೆ ನಾನು ಹೇಳಿದೆ, 1 ತಿಂಗಳು ಟೈಮ್ ಕೊಟ್ಟಿದ್ದೇವೆ ನಿಮ್ಗೆ, ಓಕೆ ಮಗನನ್ನು ಒಪ್ಪಿಸ್ತೇನೆ, ಮಗನ ಹತ್ರ ಏನು ಕೇಳಬೇಡಿ. ಸ್ಟೇಷನ್ ಅಲ್ಲಿ ಆಗಿ ಹೇಳಿದ್ರು, ಮಗನ ಹತ್ರ ಏನು ಕೇಳಬೇಡಿ, ಓಕೆ ನಾನು ಅಪ್ಪ ಇದ್ದೇನೆ, ನಾನು ಅದಕ್ಕೆ ಸಾಕ್ಷಿ ಹ್ಮ್ ಹ್ಮ್ ಎಲ್ಲ ಹೇಳಿದವರು. ಈಗ ಏನಾಯ್ತು ಅಂತ, ಹ್ಮ್ 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 ನಾನು ಅದ್ರೆಡೆಗೆ ಹುಡುಗ ಅವಳಿಗೆ, ಅವಳ ಮದುವೆ ಆಗುದಿಲ್ಲ, ಅವಳಿಗೆ ಇನ್ನು 4 ಮಂದಿ ಇದ್ದಾರೆ, ಹಾಗೆ ಹೀಗೆ, ನಾನು ಎಲ್ಲರ ಹತ್ರ ಹೇಳ್ಕೊಂಡು ಬರ್ತೇನೆ ಅಂತ ಹೊಡಿಲಿಕ್ಕೆ ಬಂದ ಹುಡುಗಿಗೆ. ಓಕೆ ಅದಕ್ಕೆ ನಾವು ಮತ್ತೆ ನಾವು ರಾಶಿ ಆಗಿದ್ದೇವೆ ಸರಿ, ಆದ್ರೆ ಮೈ ಹುಡುಗನ ಇಷ್ಟವರೆಗೆ ನಾವು ಮುಟ್ಟಿಲ್ಲ. ಓಕೆ ಓಕೆ ಹುಡುಗನಿಗೆ ಏನು ನಾವು ಇದು ಮಾಡಿಲ್ಲ. ಹ್ಮ್ ಸರಿ ಅಂತ ಹೇಳಿದ್ರೆ ಅವನನ್ನು ಕಳಿಸಿದ್ರು, ಹುಡುಗನನ್ನು ನಾವೇ ಹುಡುಗನೇ ನಿಲ್ಲಿಸಿ, ಹುಡುಗನ ಹತ್ರ ಮಾತಾಡ್ಬೇಕು, ಹುಡುಗ ಹೀಗೆಲ್ಲ ಮಾಡಿ ಆಗುದಿಲ್ಲ ಅಂತ ಯಾಕೆ ನೀವು ಅವನನ್ನು ಕಳಿಸಿದ್ದು ಅಂತ. ಮತ್ತೆ ಹೇಳಿದ್ರೆ ರಿಜಿಸ್ಟರ್ ಆಗೋ ಮುಂಚೆ ನಮ್ಗೆ ತಾಳಿ ಕಟ್ಟಬೇಕು, ಓಕೆ ಓಕೆ ಯಾಕಂದ್ರೆ ರಿಜಿಸ್ಟರ್ ಮ್ಯಾರೇಜ್ ಆಗೇ ಬರುದು, ತಾಳಿ ಕಟ್ಟಿ ಇಲ್ಲ. ಅವ್ರು ಹೇಳಿದ್ದು, ನಾನು ಸ್ಟೇಷನ್ ಅಲ್ಲಿ ಹೇಳಿದ್ದು, ನಾನು ಇದು ಅಂದ್ರೆ ಸಾಂಪ್ರದಾಯಿಕ ಮದುವೆ ಮಾಡಿ ಕೊಡ್ತೇನೆ ಅಂತ ಹೇಳಿಲ್ಲ, ರಿಜಿಸ್ಟರ್ ಮಾತ್ರ ಮಾಡ್ತೇನೆ ಅಂತ ಹೇಳಿದ್ರು. ಅದು ಹೇಗೆ ಆಗ್ತದೆ ಅಣ್ಣ, ರಿಜಿಸ್ಟರ್ಗೆ ಫಸ್ಟ್ ಹುಡುಗ ಹುಡುಗಿ ಆಹಾರ ಬದಲಾಯಿಸ್ಬೇಕು, ತಾಳಿ ಕಟ್ಟಬೇಕು, ಅದಾಗಿ ಮತ್ತೆ ರಿಜಿಸ್ಟರ್ಗೆ ಹೋಗುದು. ಇದಕ್ಕೆ ನಾನು ಒಪ್ಪುದೇ ಇಲ್ಲ ಅಂತೇಳಿ ನಮ್ಮ ಹತ್ರ ವಾದ ಮಾಡಿ ಸೀದಾ ಹೋಗಿದ್ದಾರೆ. ಓಕೆ ಈಗ ಕೃಷ್ಣ ಜೆ ರಾವ್ ನಾಪತ್ತೆ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ, ಹೌದಾ, ಏನ್ ಕತೆ ಇದು. ಹೌದು ಸರ್, ಸೋಮವಾರ ಇದ್ದಂತೆ, ಸೋಮವಾರ ನಂತರ ಕಾಣೆಯಾಗಿದ್ದಾನೆ. ಎಲ್ಲಿದ್ದಾನೆ ಅಂತ ಕೇಳಿದ್ರೆ ಸರ್ ನಮ್ಗೆ ಗೊತ್ತಿಲ್ಲ ಅಂತ ಪ್ರಶ್ನೆ ಮಾತ್ರ ಬರ್ತಾ ಉಂಟು. ಈಗ ಮತ್ತೆ ಮುಂದುವರೆದು ಕೆಲವೊಬ್ರು ನಿಮ್ಗೆ ಆಮಿಷಗಳನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು, ಮತ್ತೆ ಕೆಲವೊಬ್ರು ಬೆದರಿಕೆಯನ್ನ ಹಾಕಿದ್ದಾರೆ ಅಂತ ಹೇಳಿ, ಏನು ಆಮಿಷಗಳನ್ನ ಕೊಟ್ಟಿದ್ದಾರೆ, ಏನು ಬೆದರಿಕೆಗಳನ್ನ ಹಾಕಿದ್ದಾರೆ. ಬೆದರಿಕೆ ಅಂದ್ರೆ ಇವರು ಅವನ ತಂದೆ ಹೇಳಿದ್ದಾರೆ, ನೀವು ಊರು ಬಿಟ್ಟು ಹೋಗ್ಬೇಕು, ಇಲ್ಲದಿದ್ರೆ ನಿಮಗೆ ನಾನು ಏನಾದ್ರು ಮಾಡ್ತೇನೆ, ನೀವು ಊರು ಬಿಟ್ಟು ಹೋಗಿ, ಹಣ ಎಲ್ಲ ಕೊಡ್ತೇನೆ ನಿಮಗೆ ಅಂತ ಅವರು ಹೇಳಿದ್ದಾರೆ ನಮಗೆ. ಈಗ ಭರವಸೆ ಕೊಟ್ಟು ಕೈ ತೊಳೆದುಕೊಳ್ಳುವಂಥದ್ದು, ಈಗ ಮದುವೆ ಅಂತ ವಿಚಾರಕ್ಕೆ ಬಂದ್ರೆ ಯಾರು ಕೂಡ ಎಲ್ಲರೂ ಕೂಡ ಸುಮ್ಮನಾಗಿದ್ದಾರೆ, ಯಾರು ಕೂಡ ಮಾತನಾಡ್ತಾ ಇಲ್ಲ. ಎಲ್ಲರನ್ನು ಕೇಳಿದ್ದೇವೆ, ಯಾರು ಸಹ ಮುಂದೆ ಬರ್ತಾ ಇಲ್ಲ. ಕೇಳಿದ್ರೆ ಹುಡುಗನಿಗೆ ನಾವು ಹೇಳ್ತಾ ಇದ್ದೇವೆ, ಅವ ಕೇಳ್ತಾ ಇಲ್ಲ, ಇಷ್ಟೇ ಹೇಳ್ತಾರಲ್ಲದೆ ಯಾರು ಭರವಸೆ ಮದುವೆ ಮಾಡಿಸ್ತೇವೆ, ನಾವು ಮಾಡ್ತೇವೆ ಅಂತ ಯಾರು ನಮ್ಗೆ ಇಷ್ಟುವರೆಗೆ ಭರವಸೆ ಕೊಟ್ಟಿಲ್ಲ. ಅದಲ್ಲದೆ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಈಗ 1 ವಾರ ಆಗ್ತಾ ಬಂತು. 1 ವಾರ ಆಗಿ ಇನ್ನೂ ಸಹ ಇಷ್ಟು ಸಣ್ಣ ಹುಡುಗನನ್ನು ಹಿಡಿಲಿಕ್ಕೆ ಆಗದವರು ಅವರಾಗದ ದೊಡ್ಡ ದೊಡ್ಡ ಇದನ್ನೆಲ್ಲ ಡೀಲ್ ಮಾಡ್ತಾರೆ, ಸಮಸ್ಯೆಗಳನ್ನ ಹೇಗೆ ಪರಿಹಾರ ಮಾಡ್ತಾರೆ ಅಂತೇಳಿ. ಹೌದೌದು, ಸಮಸ್ಯೆಗಳನ್ನ ಹೇಗೆ ಪರಿಹಾರ ಮಾಡ್ತಾರೆ. ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಆಗದ್ದು. ಅದಾದ್ರೆ ಮತ್ತೆ ನಾನು ಈಗ ಕಾರ್ಯಕರ್ತರೆಲ್ಲ ಇದ್ದಾರಲ್ಲ, ಎಲ್ಲಾ ಕಡೆ ಕಾರ್ಯಕರ್ತರ ಹತ್ರ ಸಹ ನಾನು ಹೋಗಿದ್ದೇನೆ. ಅಂದ್ರೆ ಹಿಂದೂ ಹುಡುಗಿಗೆ ಒಂದು ನ್ಯಾಯ ಕೊಡಿಸ್ಲಿಕ್ಕೆ ಆಗದವರು ಈಗ ಉಳಿದ ಹೀಗೆ ಅಂದ್ರೆ ಅನ್ಯಗಾಮಿಗಳು ಮದುವೆ ಮಾಡುವಾಗ ಕೇಳ್ತಾರೆ ಅವರು, ಒಂದು ಹುಡುಗ ಒಂದು ಹುಡುಗಿ ಬೇರೆ ಬೇರೆ ಆದ್ರೆ ಕೇಳ್ತಾರೆ, ನೀನ್ ಹಾಗೆ ಹೀಗೆ ಅಂತ. ಓಕೆ, ತಾಂತ್ರಿಕ ಕಾರಣದಿಂದ ಸಂಪರ್ಕ ಕಡಿತಗೊಂಡಿದೆ. ಈಗಲೇ ಹೇಳ್ತಾ ಇದ್ರು, ಆ ಹುಡುಗಿಯ ತಾಯಿ ಹೇಳ್ತಾ ಇದ್ರು, ಸಂತ್ರಸ್ತ ಯುವತಿಯ ತಾಯಿ, ಅಂದರೆ ಈಗ ನಮಗೆ ನ್ಯಾಯವನ್ನು ಕೊಡಿಸ್ಲಿಕ್ಕೆ ಆಗಲಿಲ್ಲ, ಅಂದರೆ ಹಿಂದೂ ಹೆಣ್ಮಗಳಿಗೇ ನ್ಯಾಯ ಕೊಡಿಸ್ಲಿಕ್ಕೆ ಆಗಲಿಲ್ಲ, ಇನ್ನು ಅನ್ಯ ಧರ್ಮದ ಏನಾದರೂ ತೊಂದರೆಗಳಾದಂಥ ಸಂದರ್ಭದಲ್ಲಿ ಇವರು ಹೇಗೆ ನ್ಯಾಯವನ್ನು ಕೊಡಿಸ್ತಾರೆ. ಅಷ್ಟು ಮಾತ್ರ ಅಲ್ಲ, ಕೆಲವೊಬ್ಬರು ಹಣವನ್ನು ಡಿಮ್ಯಾಂಡ್ ಮಾಡ್ತಾ ಇದ್ರು, ನಾವು ಕೊಡ್ತೇವೆ, ನೀವು ಊರು ಬಿಟ್ಟು ಹೋಗಿ ಅಥವಾ ಅಬೋಷನ್ ಮಾಡಿಸಿ, ಹಾಗೆ ಹೀಗೆ ಅಂಥೇಳಿ. ಸೊ ಇಲ್ಲಿ ಪ್ರಮುಖವಾದ ತಾಯಿಯ ವಿಚಾರಗಳನ್ನು ಕೇಳ್ತಾ ಹೋದಂಥ ಸಂದರ್ಭ ಇದೆಯಲ್ಲ, ತಾನು ತಪ್ಪೇ ಮಾಡಿಲ್ಲ ಅನ್ನುವಂತಹ ಒಂದು ಇದರಲ್ಲಿ ಇದ್ದರೆ ಆತ
ಆಕೆಗೆ ಅಬೋಷನ್ ಅನ್ನ ಮಾಡಿಸ್ಲಿಕ್ಕೆ ಅಂತ ಹೇಳಿ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಹೋಗ್ತಾರೆ. ಆದರೆ ಅಲ್ಲಿ ಪರೀಕ್ಷೆಯನ್ನು ಮಾಡಿದಂಥ ಸಂದರ್ಭ 6 ಅಲ್ಲ 6.5 ಅಲ್ಲ 7 ತಿಂಗಳಾಗಿದೆ. ಸೊ ಗರ್ಭಪಾತವನ್ನು ಮಾಡಿಸ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಡಾಕ್ಟರ್ ಹೇಳಿಬಿಡ್ತಾರೆ. ಜೊತೆಗೆ ಆಕೆಯನ್ನು ಪ್ರಶ್ನೆ ಮಾಡುವಂಥ ಕೆಲಸಗಳು ಆಗುತ್ತೆ ಇಲ್ಲಿ, ಯಾಕೆ ಹೀಗೆ, ಜೊತೆಗೆ ಆಕೆಗೆ ಅಫೇರ್ ಇದೆ ಹಾಗೆ ಹೀಗೆ ಅಂತೇಳಿ ಕೂಡ ರೂಮರ್ಸ್ಗಳು ಸ್ಪ್ರೆಡ್ ಆಗುತ್ತೆ. ಸೊ ಆದರೆ ಆಕೆ ಮಾತ್ರ ಆತನ ಜೊತೆಗೆ ಇರುವಂತಹ ಒಂದು ರಿಲೇಷನ್ಶಿಪ್ ಇಂದ ಅದರ ಬಗ್ಗೆ ಹೇಳ್ತಾ ಇದ್ದಾಳೆ. ಸೊ ಮತ್ತೊಂದು ಪ್ರಮುಖವಾದ ವಿಚಾರ ಹೇಳುವಂಥದ್ದು, ಸೊ ಆತ ಅಲ್ಲಿಗೂ ಕೂಡ ಗರ್ಭಪಾತವನ್ನು ಮಾಡಿಸ್ಲಿಕ್ಕೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲೂ ಕೂಡ ಈ ಯಾರಿದ್ದಾನೆ ನಮ್ಮ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಿ ಜಗನ್ನಿವಾಸ್ ರಾವ್ ಅವರ ಪುತ್ರ ಶ್ರೀಕೃಷ್ಣ ಜೆ ರಾವ್ ಏನಿದ್ದಾನೆ ಹೋಗಿದ್ದಾನೆ. ಜೊತೆಗೆ ಈ ಹುಡುಗಿಯ ತಾಯಿಗೆ ಕೂಡ ಬ್ಲ್ಯಾಕ್ ಮೇಲ್ ಮಾಡಿದ್ದ, ನಾನು ಹಾಗೆ ಮಾಡ್ಕೊಳ್ತೇನೆ ಹೀಗೆ ಮಾಡ್ಕೊಳ್ತೇನೆ ಅಂತ ಹೇಳಿ. ಆದರೆ ತಾಯಿ ಕಾನೂನಾತ್ಮಕವಾಗಿ ಯಾವ ರೀತಿಯ ಹೋರಾಟವನ್ನು ಮಾಡಬೇಕು ಆ ರೀತಿಯ ಹೋರಾಟವನ್ನು ಮುಂದುವರಿಸ್ಕೊಂಡು ಹೋಗಿದ್ದಾರೆ. ಮತ್ತೊಂದು ಪ್ರಮುಖವಾದ ವಿಚಾರವನ್ನು ಆ ಮಹಿಳೆ ಉಲ್ಲೇಖವನ್ನು ಮಾಡ್ತಾರೆ, ನಮ್ಮಲ್ಲಿ ನಾವು ಕಾನೂನಾತ್ಮಕವಾಗಿ ಯಾವ ರೀತಿಯ ಈಗ ಮತ್ತೆ ಕಾಲ್ ಕನೆಕ್ಟ್ ಆಗಿದೆ. ಅಮ್ಮ ನಮಸ್ತೆ. ಅಮ್ಮ, ಈಗ ತಾವು ಹೇಳ್ತಾ ಇದ್ರಿ ಹಿಂದೂ ಹೆಣ್ಮಕ್ಕಳಿಗೆ ನ್ಯಾಯವನ್ನ ಕೊಡಿಸ್ಲಿಕ್ಕೆ ಆಗದಿದ್ದವರು ಮತ್ತೆ ಬೇರೆ ಧರ್ಮದವರಿಗೆ ಹೇಗೆ ನ್ಯಾಯವನ್ನ ಕೊಡಿಸ್ತಾರೆ ಅಂತ ತಾವು ಹೇಳಿದ್ರಿ. ಈಗ ಮುಂದುವರಿದು ಏನು ಯಾವ ರೀತಿಯ ಹೋರಾಟವನ್ನ ಮಾಡ್ತೀರಿ? ಹೋರಾಟಕ್ಕೆ ಬೇಕಾದಂತಹ ದಾಖಲೆಗಳು ಏನಿವೆ ಅಮ್ಮ ತಮ್ಮ ಹತ್ರ? ದಾಖಲೆ ಅಂತ ಹುಡುಗ ಮೆಸೇಜ್ ಮಾಡಿದುಂಟು ಸರ್, ಮನೆಗೆ ಕರೆದ ದಾಖಲೆಗಳಿದೆ. ಮೈನ್ ಆಗಿ ಮಗು ಇದೆ, DNA ಟೆಸ್ಟ್ಗೆ ನಾವು ಒಪ್ಪಿದ್ದೇವೆ. ಇದಕ್ಕೆ ಮುಂಚೆ ಮೊನ್ನೆ ಬಂದಾಗ ಅವರು 22ಕ್ಕೆ ನಮ್ಮ ಮನೆಗೆ ಮೀಟಿಂಗ್ ಮಾಡ್ಲಿಕ್ಕೆ ಬಂದಾಗ ಹೇಳಿದ್ದಾರೆ DNA ಟೆಸ್ಟ್ ಬೇಡ, ಅದಕ್ಕಿಂತ ಮುಂಚೆ ಅವ್ರು ಕೇಸಗಿಡಲ್ಲಿ ಹೇಳಿದ್ರು DNA ಟೆಸ್ಟ್ ಮಾಡಬೇಕು. ಸರಿ ನಾವು ಮಾಡ್ತೇವೆ. ಇವಾಗ ಮೊನ್ನೆ 22ಕ್ಕೆ ಬಂದಾಗ ಹೇಳ್ತಾರೆ DNA ಟೆಸ್ಟ್ ಒಂದು ಬೇಡ, ನಾನು ಅದು ಹೇಳಿದೆ ಅದು ಬೇಡ ಅಂತ. ಅದು ಯಾಕೆ ಬೇಡ, ಅದು ಬೇಕು ಅಂತ ಹೇಳಿದೆ. ಹುಡುಗ ಇದ್ ಮಾಡ್ತಿದ್ದಾನೆ, ಮಾಡಿಸುವ, ನಾವು ರವಿ ಇದ್ದೇವೆ. ಅಂದ್ರೆ ಇದು ಪ್ರಕರಣ ಅನ್ನುವಂಥದ್ದು ಇಷ್ಟು ರಾದ್ದಾಂತವಾಗುವಂತಹ ಸನ್ನಿವೇಶ ಇರ್ಲಿಲ್ಲ, ಅದು ತಣ್ಣಗಾಗಿ ಹೋಗ್ತಾ ಇತ್ತು, ಸಮಸ್ಯೆಗಳು ಪರಿಹಾರ ಆಗ್ತಾ ಇತ್ತು. ಅಂದ್ರೆ ಯಾಕಂದ್ರೆ ಅವ್ರು ನಮಗೆ ಅಷ್ಟು ಭರವಸೆ ಕೊಟ್ಟಿದ್ರು ಮದ್ವೆ ಮಾಡ್ತೇನೆ ಅಂತ. ಅದು ಹೀಗೆ ಮಾಡ್ತಾರೆ ಅಂತ ನಾವು ನೆನ್ಸಿಲ್ಲ. ಅಂದ್ರೆ 1 ತಿಂಗಳು ಇವರು ನಮ್ಮ ಹತ್ರ ತಕೊಂಡು ಇವರು ಅಲ್ಲೇ ಒಳಗಡೆ ಪ್ರಿಪೇರ್ ಆಗಿದ್ದಾರೆ ಅಂತ ನಾವು ನೆನ್ಸಿರ್ಲಿಲ್ಲ ಸರ್. ನಮ್ಗೆ ಇಷ್ಟು ಮೋಸ ಆಗ್ತದೆ ಅಂದ್ರೆ ಈಗ ನಿಮ್ಮನ್ನ ಆಟ ಆಡಿಸ್ತಾರೆ ಅಂತ ಹೇಳಿ ಅನಿಸ್ತಾ ಇದೆಯಾ ತಮ್ಗೆ? ಹೌದು ಸರ್. ಅಂದ್ರೆ ಹುಡುಗ ಎಂತ, ಈಗ ಹುಡುಗ ಇದ್ದಾನೆ, ಇಲ್ಲೇ ಇದ್ದಾನೆ, ಅವನನ್ನ ಅವರ ಮನೆಯವರೇ ಅಡಗಿಸಿಟ್ಟಿದ್ದಾರೆ. ಆದ್ರೆ ಏನ್ ಗೊತ್ತಾ, ಬೇರೆ ಸಿಗ್ಲಿಕ್ಕೆ ಅವ ಕಾಯ್ತಾ ಇದ್ದಾನೆ ಹೊರಗಡೆ ತರ್ಲಿಕ್ಕೆ. ಹೌದು. ಈಗ ಮಹಿಳಾ ಇಂತಹ ಸಂದರ್ಭ ಬಂದ ಏನು ವೇಳೆ ಇದೆಯಲ್ಲ, ಮಹಿಳಾ ಸಂಘ ಅನ್ನುವಂಥದ್ದು ಬರುತ್ತೆ. ಮಹಿಳಾ ಸಂಘಕ್ಕೆ ದೂರನ್ನ ಕೊಡುವಂಥದ್ದು, ಆ ಮೂಲಕ ತಮ್ಮ ಸಮಸ್ಯೆಗಳನ್ನ ಹೇಳುವಂಥದ್ದು, ಪರಿಹಾರ ಕೊಡೋದಕ್ಕೆ ಒಂದು ಪ್ರಯತ್ನವನ್ನು ಪಟ್ಟಿರುವಂಥದ್ದು ಏನಾದ್ರೂ ಇದೆಯಾ? ಮಹಿಳಾ ಸ್ಪಂದನ ಇದಕ್ಕೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೇನೆ ಸರ್. ಮತ್ತೆ ಇಂಥದ್ದು ನೀವು ಹೇಳಿದಂಥದ್ದೆಲ್ಲ ನಮ್ಗೆ ಗೊತ್ತಿಲ್ಲ. ನಾವಿದು ಈಗ ನಮ್ಗೆ ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಅಂತಲೇ ನಂಗೆ ಗೊತ್ತಾಗ್ತಿಲ್ಲ. ಎಲ್ಲದಕ್ಕೂ ಹೇಳಿದ್ದೇವೆ, ಇನ್ನು ಯಾರು ನಮ್ಗೆ ಸಪೋರ್ಟ್ ಬಂದಿಲ್ಲ. ಓಕೆ ಓಕೆ ಓಕೆ. ಈಗ ಅಂದ್ರೆ ಸಮಸ್ಯೆಗಳು ಆಗ್ತಾ ಇದೆ, ಹೋರಾಟವನ್ನು ಮಾಡೋದಕ್ಕೆ ದಾರಿಗಳನ್ನು ಹುಡುಕ್ತಾ ಇದ್ದೀರಿ, ಸಾಕ್ಷ್ಯಗಳು ತಮ್ಮ ಬಳಿ ಇದೆ? ಇದೆ ಸರ್, ಸಾಕ್ಷಿಗಳಿದೆ ನಮ್ಮಲ್ಲಿ. ಓಕೆ. ಈಗ DNA ಟೆಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಾದ್ರೆ ಯಾವಾಗ ಮಾಡ್ತಾರೆ, ಅದಕ್ಕೆ ಇಂತಿಷ್ಟು ಸಮಯ ಅನ್ನುವಂಥದ್ದು ಏನಾದ್ರು ಇದೆಯಾ, ಹೇಗೆ ಅಮ್ಮ? 3 ತಿಂಗಳ ಆಗ್ಬೇಕಂತೆ ಮಗುವಿಗೆ. ಓಕೆ. 3 ತಿಂಗಳಾಗದೆ DNA ಟೆಸ್ಟ್ ಆಗುದಿಲ್ಲ. ಈಗ ಇಂತಹ ಸಂದರ್ಭದಲ್ಲಿ ಯುವತಿಗೆ ಧೈರ್ಯ ಬೇಕಾಗುತ್ತೆ, ನಿಮ್ಮ ಮಗಳಿಗೆ ಧೈರ್ಯ ಬೇಕಾಗುತ್ತೆ. ಯಾವ ರೀತಿಯ ಪ್ರಯತ್ನವನ್ನ ಮಾಡ್ತಾ ಇದ್ರಿ ಮಗಳಿಗೆ ಧೈರ್ಯವನ್ನ ತುಂಬುವುದಕ್ಕೆ? ಯಾಕಂತ ಹೇಳಿದ್ರೆ ರಗಳೆಗಳು ಇದೆ ಮಧ್ಯದಲ್ಲಿ. ಹೌದೌದು ಸರ್, ರಗಳೆಗಳಿದೆ. ಮತ್ತೆ ಎಂತ ಎಲ್ಲ ಒಪ್ಪಿದ್ರು ಇವರು ಅಷ್ಟು ನೋಡ್ಲಿಕ್ಕೂ ಬರ್ಲಿಲ್ಲ, ಅವಳ ಖರ್ಚು ನೋಡ್ಲಿಲ್ಲ, ಏನು ಇಲ್ಲ, ಎಲ್ಲ ನಾವೇ ಈಗ ಮಾಡ್ತಿದ್ದೇವೆ. ಇದು ನಮ್ಮ ಒಬ್ಬರ ಸಮಸ್ಯೆ ಅಲ್ಲ, ಅವರದ್ದು ಸಮಸ್ಯೆ. ಅವರು ಬಂದು ಇದ್ರಲ್ಲಿ ಭಾಗಿ ಆಗ್ಬೇಕಲ್ವಾ? ಯಾವುದೂ ಇಲ್ಲ. ಈಗ ಯುವತಿಯ ಜೊತೆ ಮನಸ್ತಾಪ ಆಗುವುದಕ್ಕೆ ಅಂದ್ರೆ ಆತನಿಗೆ ಕೃಷ್ಣರಾವ್ಗೆ ಏನಾದ್ರೂ ಕಾರಣಗಳು ಬೇರೆ ಇದೆಯಾ ಅಮ್ಮ? ಕಾರಣ ಬೇರೆ ಇಲ್ಲ ಸರ್. ಇವಳು ಪ್ರೆಗ್ನೆಂಟ್ ಅಂತ ಯಾವಾಗ ಅವನಿಗೆ ತಿಳಿಯಿತು ಆವಾಗಲೇ ಅವನ ಮಾತುಕತೆ ಬಿಟ್ಟಿದ್ದಾನೆ ಇವಳ ಹತ್ರ, ಮಗಳ ಹತ್ರ. ಮತ್ತೆ ಬೇರೆ ಇದೇನೇ ಆಗಿಲ್ಲ ಅವರಲ್ಲಿ. ಈಗ ರೇಪ್ ಇಂತಹ ಕೇಸ್ಗಳಾದ ಸಂದರ್ಭ, ನಿರಾಕರಣೆ ಆದ ಸಂದರ್ಭ ರೇಪ್ ಕೇಸ್ಗಳು ಹಾಕುವಂಥದ್ದು ಜಾಸ್ತಿ ಆಗಿರ್ತವೆ. ಅಂದ್ರೆ ನ್ಯಾಯ ಬೇಕು ಅನ್ನೋ ರೀತಿಯಲ್ಲಿ ಕಾನೂನಾತ್ಮಕವಾದ ಹೋರಾಟವನ್ನು ಮಾಡಬೇಕಾಗುತ್ತೆ. ಇದೇನಾದ್ರೂ ಮಾಡಿದ್ರ ಅಮ್ಮ ತಾವು? ಅಲ್ಲ ಸರ್, ನಾನು ಅಲ್ಲಿ ಹಾಕಿದ್ದು ರೇಪ್ ಕೇಸ್ ಅಂತ. ಯಾಕಂದ್ರೆ ಇವಳ ಫಸ್ಟಿಗೆ ಇವಳು ಅದನ್ನು ಇದ್ ಮಾಡ್ಲಿಕ್ಕೆ
ಒಪ್ಪಿಗೆ ಇಲ್ಲ ಆಯ್ತು. ಇವನು ಒಪ್ಪಿಸಿ ನಾನು ಮನೆಯಲ್ಲಿ ಒಪ್ಪಿಸ್ತೇನೆ, ಮದುವೆ ಆಗ್ತೇನೆ ಅಂತ ಹೇಳಿದ ಕಾರಣ ಅವಳ ಬಲವಂತವಾಗಿ ಇವನು ಇದು ಮಾಡಿದ್ದಾನೆ. ಓಕೆ, ಬಳಸಿಕೊಂಡಿದ್ದಾನೆ ಅನ್ನುವಂಥದ್ದು. ಬೆಳೆಸಿಕೊಂಡಿದ್ದಾನೆ. ಈಗ ಆಗೆಲ್ಲ ಅಷ್ಟು ತಲೆಯನ್ನ ಓಡಿಸಿದಂತಹ ಕೃಷ್ಣರಾವ್ಗೆ ಈಗ ಕುಟುಂಬವನ್ನು ಎದುರಿಸಲಿಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ತಪ್ಪು ದಾರಿಯನ್ನ ತುಳಿಯುವಂತ ಮುಂಚೆ ಯಾಕೆ ಆತ ಯೋಚನೆಯನ್ನ ಮಾಡ್ಲಿಲ್ಲ ಅಮ್ಮ? ಹೌದು, ಅದನ್ನೇ ನಾನು ಕೇಳ್ತೀವಿ ಸರ್. ಒಂದು ಪಾಪದ, ನಾವು ಏನು ಗೊತ್ತಿಲ್ಲದವರು, ಒಂದು ಪಾಪದ ಮನೆಯವರು ಅಂತೇಳಿ ಇವರು ಈ ತರ ನಮ್ಗೆ ಮೋಸ ಮಾಡಬಾರ್ದಿತ್ತು. ಈಗ ನಮ್ಮ ಮಗಳ ಭವಿಷ್ಯದ ಪ್ರಶ್ನೆ, ಇವನ ಮಗನಿಗೆ ಸರಿ ಅಲ್ವಾ, ನಾಳೆ ಅವನು ಹೋದ್ರೆ ಅವನಿಗೆ ಎಲ್ಲಿ ಸಹ ಹುಡುಗಿ ಸಿಗ್ತದೆ, ಅವನಿಗೆ ಹೋಗಿ ಬರ್ಬಹುದು. ಮಗಳನ್ನು ಹೊರಗಡೆ ಸಮಾಜ ಕೇಳ್ತದೆ ಅಲ್ವಾ, ಹೇಗೆ ಹೊರಗಡೆ ಕರ್ಕೊಂಬರ್ಲಿ, ಆ ಮಗುವಿಗೆ ಏನು ಅಂತ ನಾವು ಉತ್ತರ ಕೊಡ್ಲಿ? ಓಕೆ, ಈಗ ಮುಂದುವರಿದು ಇಷ್ಟೆಲ್ಲ ಆಗ್ತಾ ಇದೆ. ಈಗ ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡಬೇಕು, ಸಪೋರ್ಟ್ ಅನ್ನುವಂಥದ್ದು ಬೇಕಾಗುತ್ತೆ. ಸೊ ಯಾರನ್ನ ಸಂಪರ್ಕ ಮಾಡ್ತೀರಿ, ಹೇಗೆ ಹೋರಾಟವನ್ನ ಮಾಡ್ತೀರಮ್ಮ? ಸರ್ ನಾವು ಇದರ ಮುಖಾಂತರನೇ ಹೋಗ್ತಿದ್ದೇವೆ, ಕಾನೂನು ಮುಖಾಂತರನೇ ಹೋಗ್ತಿದ್ದೇವೆ. ಅಂದ್ರೆ ಆಚೆ ಈಚೆ ಯಾವ್ದು ನಮ್ಗೆ ಸಪೋರ್ಟ್ ನಾವು ಇಷ್ಟವರೆಗೆ ತಗೊಂಡಿಲ್ಲ. ಇನ್ನು ಮಹಿಳಾ ಇದ್ರಿಂದ ನಮ್ಗೆ ಸಪೋರ್ಟ್ ಕೊಟ್ರೆ ನಮ್ಗೆ ತುಂಬಾ ಒಳ್ಳೇದು. ಯಾಕೆಂದ್ರೆ ನಮ್ಗೆ ಗೊತ್ತಿದ್ದವರು ಹಾಗೆ ಅಂತ ಏನು ಇಲ್ಲ, ನಾವು ದಿನ ಕೂಲಿ ಮಾಡಿ ತಿನ್ನುವವರು ಅಂತ. ಇದು ಕೇಸಿಗೆಲ್ಲ ಹೋಗಿನೂ ಅಭ್ಯಾಸ ಇಲ್ಲ, ಸ್ಟೇಷನ್ಗೆ ಇದೇ ಫಸ್ಟ್ ಹೋಗ್ತಿರೋದು. ಓಕೆ, ಈಗ ಒಂದು ವಿಚಾರ ಇದು ಅಂತ ಆದ್ರೆ, ಇನ್ನೊಂದು ಕಡೆ ಈ ಒಂದು ಪ್ರಕರಣ ಅನ್ನುವಂಥದ್ದು, ತಮ್ಮ ಮಗಳ ಪ್ರಕರಣ ಅನ್ನುವಂಥದ್ದು ರಾಜಕೀಯವಾಗಿ ಪರಿವರ್ತನೆ ಆಗುವಂತಹ ಲಕ್ಷಣಗಳು ಕಾಣ್ತಾ ಇದೆ. ಒಬ್ಬೊಬ್ಬ ಮುಖಂಡರು ಒಂದೊಂದು ರೀತಿಯಾದ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇದಕ್ಕೆ ಏನು ಪ್ರತಿಕ್ರಿಯೆ ಕೊಡ್ತೀರಮ್ಮ ತಾವು? ಇಲ್ಲ ಸರ್, ಒಂದು ಬರುವಾಗ ಅದಕ್ಕೆ 100 ಕಾರಣಗಳು ಬರ್ತದೆ, ಹೇಳ್ತಾರೆ. ಅದಕ್ಕೆಲ್ಲ ಇದ್ ಮಾಡಿದ್ರೆ ಎಲ್ಲಾನು ಫೇಸ್ ಮಾಡಿ ಹೋಗ್ಬೇಕಷ್ಟೇ. ಉತ್ತರ ನಾವು ಕೊಡ್ಲಿಕ್ಕೆ ರೆಡಿ ಇದ್ದೇವೆ ಸರ್. ಯಾಕೆಂದ್ರೆ ತಪ್ಪು ನಮ್ಮಿಂದ ಆಗಿಲ್ಲ, ನಮ್ಮ ಹುಡುಗಿಗೆ ಇದು ನ್ಯಾಯ ಸಿಗ್ಬೇಕು. ನಂಬಿಕೆಗೆ ಮೋಸ ಆಗಿದೆ ಅನ್ನುವಂತ. ನಂಬಿಕೆಗೆ ಮೋಸ ಆಗಿದೆ ಸರ್. ಎಸ್, ಈಗ ಅವರ ಗೆಳೆತನ ಯಾವಾಗದಿಂದ ಗೊತ್ತಾಗಿತ್ತಮ್ಮ ತಮ್ಗೆ? ಅವರು 8th 9th ಇಂದನೇ ಅವರು ಅಂದ್ರೆ ಒಂದೇ ಕ್ಲಾಸ್ ಅಲ್ಲಿ ಓದಿದವರು. ಇವನ್ನೇ ಯಾರು ಶ್ರೀಕೃಷ್ಣರಾವ್ನ ಮಗ ಕೃಷ್ಣರಾವೇ 9ನೇ ಕ್ಲಾಸ್ ಅಲ್ಲಿ ಇವಳಿಗೆ ಪ್ರಪೋಸಲ್ ಮಾಡಿದ್ದಾನೆ. ಓಕೆ, ಪ್ರೇಮ ನಿವೇದನೆಯನ್ನ ಮಾಡ್ಕೊಂಡಿದ್ದಾನೆ. ಆದ್ರೆ ಇವಳು 10th ಆಗಿ ಬಂದಿದ್ದಾಳೆ. 10th ಆಗಿ ವಿವೇಕಾನಂದಕ್ಕೆ ಹೋದ್ಲು. ವಿವೇಕಾನಂದ ಹೋದ ನಂತರ ಅದು ಬಿಟ್ಟಿದ್ದಾಳಂತೆ. ಇದು ಏನಿಲ್ಲ ಇತ್ತು, ಇವ್ರಿಗೆ ಸಂಬಂಧನೇ ಇಲ್ಲ ಇತ್ತು. ವಾಪಸ್ ವಿವೇಕಾನಂದದಲ್ಲಿ ಅವರು ಅಂದ್ರೆ ಒಂದೇ ಕ್ಲಾಸ್ ಇಲ್ಲದ್ರೆ ಒಂದೇ ಕಾಲೇಜಲ್ಲಿ ಇದ್ದದವರು. ಅಲ್ಲಿ ಬಂದು ಪ್ರಪೋಸಲ್ ಮಾಡಿದ್ದಾನೆ, ನಾನು ನಿನ್ನನ್ನು ಮದುವೆ ಆಗ್ತೇನೆ, ನಾನು ಲವ್ ಮಾಡ್ತೇನೆ ಅಂತೆಲ್ಲ ಹೇಳಿ ಇವನು ಅಲ್ಲಿ ಇವಳಿಗೆ ಈ ತರ ಇದು ಮಾಡಿದ್ದಾನೆ. ಓಕೆ, ಈಗ ಬಹುತೇಕ ಪ್ರಕರಣಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಜಾತಿ ಅನ್ನೋದು ಅಡ್ಡ ಬರುತ್ತೆ. ಸೊ ಈ ಒಂದು ವಿಚಾರದಲ್ಲೂ, ತಮ್ಮ ಮಗಳ ವಿಚಾರದಲ್ಲೂ ಕೂಡ ಜಾತಿ ಅನ್ನುವಂಥದ್ದು ಏನಾದ್ರು ಅಡ್ಡ ಬಂತ? ಏನ್ ಕತೆ ಅಮ್ಮ ಇಲ್ಲಿ? ಅಲ್ಲ ಸರ್, ಜಾತಿ ಅಂದ್ರೆ ನಮ್ದು ಹಿಂದೂ ಧರ್ಮನೇ ಅಲ್ವಾ. ನಾವೇನು ಅಲ್ಲ, ಅನ್ಯ ಕಾರ್ಮಿಕಳೇ ಹಾಕ್ತಾರೆ ಅಂತ. ಈಗ ಹಿಂದೂಗಳನ್ನ ಆಗ್ಲಿಕ್ಕೆ ಇವ್ರು ಯಾಕೆಂದ್ರೆ ಅವರು ಬ್ರಾಹ್ಮಣರು, ನಾವು ಆಚಾರ್ಯಗಳು, ಜನಿವಾರ ಅವ್ರಿಗೂ ಇದೆ ನಮಗೂ ಇದೆ ಅಲ್ವಾ. ಎಲ್ಲೆಲ್ಲಿಂದ ತಂದು ಅವರು ಮದುವೆ ಆಗ್ತಾರೆ. ಅವರಿಗೆ ಈಗ ಎಂತ ಮದುವೆ ಅಂದ್ರೆ, ಹುಡುಗಿಯ ಹೊಟ್ಟೆಯಲ್ಲಿ ಮಗು ಇದ್ದ ಕಾರಣ ನಮ್ಗೆ ಮಗನಿಗೆ ಮದುವೆ ಮಾಡಿ ಕೊಡ್ಲಿಕ್ಕೆ ಕಷ್ಟ ಆಗ್ತದೆ. ಈಗ ಅದು ಸಮಸ್ಯೆ ಆಯ್ತು ಅಂತ ಹೇಳಿದ್ರೆ, ಸೊ ಆ ಮಗುವಿನ ಬಗ್ಗೆ ಗೊಂದಲ ಇತ್ತು ಅಂತ ಹೇಳಿದ್ರೆ ಅದಕ್ಕೂ ಕೂಡ ಪರಿಹಾರದ ದಾರಿ ಇದೆಯಲ್ಲ ಅಮ್ಮ, ಯಾಕೆ ಅದು ಇವ್ರಿಗೆ ಅರ್ಥ ಆಗ್ತಾ ಇಲ್ಲ? ಅದನ್ನೇ ನಾನು ಹೇಳ್ತಿರೋ ಸರ್. ನಾನು ಹೇಳಿದೆ, ಮಗುವ ನೀನು ಹೊತ್ಕೊಂಡು ಹೋಗ್ಲಿಕ್ಕಿಲ್ಲ, ನಾವು ಇದ್ದೇವಲ್ವ ಮನೆಯವರು, ಹೇಗಾದ್ರೂ ಮಾಡ್ತಿದ್ದೆವು. ಒಂದು ಹುಡುಗಿಯ ಈಗ ಜೀವನದ ಪ್ರಶ್ನೆ ಅಲ್ವಾ. ನಿಜ 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 ಅಲ್ವಾ ಸರ್? ಖಂಡಿತ ಅಮ್ಮ, ಪ್ರಯತ್ನವನ್ನ ಪಡಿ, ಜೊತೆಗೆ ನ್ಯಾಯವನ್ನ ದೊರಕಿಸಿಕೊಡುವಲ್ಲಿ ಸಫಲರಾಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇವೆ. ಸೊ ಅನ್ಯಾಯ ತಮ್ಮ ಮಗಳಿಗೆ ಆಗಿದ್ರೆ ಖಂಡಿತವಾಗ್ಲೂ ನ್ಯಾಯ ಸಿಗ್ಲಿ ಅನ್ನುವಂತಹ ಒಂದು ಆಶಯವನ್ನು ಕೂಡ ನಾವು ವ್ಯಕ್ತಪಡಿಸ್ತೇವೆ ಅಮ್ಮ. ಧನ್ಯವಾದಗಳಮ್ಮ ಸೂಕ್ತ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಈಗ ಅಂದರೆ ಆ ಮಹಿಳೆಗೆ ಪಾಪ, ಆ ಸಂತ್ರಸ್ತ ಹುಡುಗಿ ಏನಿದ್ದಾರೆ, ಆ ಹುಡುಗಿಯ ತಾಯಿಗೆ ಸಮಸ್ಯೆಗಳು ಆಗ್ತಾ ಇದೆ. ಯಾವ ರೀತಿ ಹೋರಾಟವನ್ನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಇದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಆ ಸಂತ್ರಸ್ತ ತಾಯಿಗೇನು ಮಾತನಾಡಿದ್ದಾರೆ, ಅವರು ಪ್ರೆಸ್ ಮೀಟನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಹಲವು ವಿಚಾರಗಳನ್ನು ಕೂಡ ಹೇಳಿರುವಂಥದ್ದು. ಏನು ಹೇಳಿದ್ದಾರೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ನನ್ನ ಮಗಳು BSc ಮಾಡ್ತಿದ್ದಾಳೆ. ಫಸ್ಟಿಗೆ ರಾಮಕೃಷ್ಣ ಸ್ಕೂಲಲ್ಲಿ 8th 9th 10th ಮಾಡಿರೋದು. ರಾಮಕೃಷ್ಣ ಶಾಲೆಯಿಂದನೇ ಅವರಿಗೆ ಲವ್ ಇದ್ದಿತ್ತು. ನಮಗೆ ಗೊತ್ತಿರಲಿಲ್ಲ, ಮನೆಯವರಿಗೆ ಗೊತ್ತಿರಲಿಲ್ಲ. ಮೊನ್ನೆ ಇತ್ತೀಚೆಗೆ ಅವರ ಶ್ರೀಕೃಷ್ಣರಾವ್ ಅವರ ಮಗ ಕೃಷ್ಣರಾವ್ ಮತ್ತು ನನ್ನ ಮಗಳು ಇಬ್ಬರು ಪ್ರೆಗ್ನೆಂಟ್ ಟೆಸ್ಟ್ ಮಾಡಿಕೊಂಡು ನನ್ನ ಹತ್ರ ತಗೊಂಡ್ಬಂದು ತೋರಿಸಿದಾಗಲೇ ನನಗೆ ಗೊತ್ತು ಮಗಳು ಪ್ರೆಗ್ನೆಂಟ್ ಅಂತ. ಇದೆಲ್ಲ ಆಗಿ ಅವರ ತಂದೆಗೆ ಕಾಲ್ ಮಾಡಿದ್ದೆ. ತಂದೆ ನನ್ನ ಹತ್ರ ಡೈರೆಕ್ಟಾಗಿ ಇಲ್ಲೇ ಮಾತಾಡಿ ಹೇಳಿದ್ದಾರೆ, ಮಗು ಇದನ್ನು ತೆಗಿಸಿ ಅಂತ. ಮಗುವನ್ನು ತೆಗಿಸಿ ಅವರ ತಂದೆ ಹೇಳಿದ್ದಾರೆ, ಆರೋಪಿಯ ತಂದೆ
ಮಗುವನ್ನು ತೆಗಿಸಿ ಅಂತ. ಎಂತಕ್ಕೂ ನನಗೆ ಇಲ್ಲಿ ನಾವು ಇರುವ ಊರು ಸರ್, ನನಗೆ ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೆ ಆಗದ್ರೆ ನಾನು ಮಂಗಳೂರಿಗೆ ಹೋದೆ. ಮಂಗಳೂರಿಗೆ ಹೋಗಿ ಅದೇನೋ ಹಾಸ್ಪಿಟ್ಲಲ್ಲಿ ಟೆಸ್ಟ್ ಮಾಡಿಸುವಾಗ ಹೇಳಿದ್ರು, ಹುಡುಗ ಮತ್ತು ಹುಡುಗಿ ಹೇಳಿದ ಪ್ರಕಾರ ಅದು 6 ತಿಂಗಳು. ಇವರ ಲೆಕ್ಕದಲ್ಲಿ ಸ್ಕ್ಯಾನಿಂಗ್ ಎಲ್ಲ ಆಗುವಾಗ 7.5 ತಿಂಗಳಾಗಿದೆ. ಮಗುವಿಗೆ ಆಗುದಿಲ್ಲ ಅಮ್ಮ, ತೆಗಿಲಿಕ್ಕೆ ಆಗುದಿಲ್ಲ, ಮತ್ತು ಹುಡುಗಿ ಸಣ್ಣದು, ಹುಡುಗಿಯ ಪ್ರಾಣಕ್ಕೆ ಅಪಾಯ ಇದೆಲ್ಲ ಮಾಡಿದ್ರೆ ಮತ್ತೆ ಕೇಸ್ ಆಗುತ್ತೆ ಅಂತ ಹೇಳಿದ್ರು. ಸರಿ, ಹುಡುಗ ಒಂದೇ, ನಾನು ಹುಡುಗನನ್ನು ಕರ್ಕೊಂಡು ಹೋಗಿದ್ದೇವೆ ನಾವು, ಅದೇನೋ ಹಾಸ್ಪಿಟ್ಲಿಗೆ ಹುಡುಗನನ್ನು ಕರ್ಕೊಂಡು ಹೋಗಿದ್ದೇವೆ. ಹುಡುಗ ನನ್ನದು ಅಂತ ಬಂದಿದ್ದಾನೆ, ನಮ್ಮ ಜೊತೆ ಸಹ ಬಂದಿದ್ದಾನೆ ಅದೇನೋ ಹಾಸ್ಪಿಟ್ಲಿಗೆ. ಈಗ ಅದರ ನಂತರ ತಂದೆಯನ್ನು ಕರೆಸಿದ್ದೆವು ಮನೆಗೆ, ನಮ್ಮ ಮಂಗಳೂರಿಗೆ ಕರೆಸಿದ್ದು, ತಾಯಿ ಮನೆಗೆ ಕರೆಸಿ ಪಂಚಾಯತ್ಗೆ ಮಾಡುವವರೆಲ್ಲ ನಮಗೆ ಇನ್ನೊಂದು ಒಪಿನಿಯನ್ ಬೇಕು ಡಾಕ್ಟ್ರಿದು ಅಂತ ಹೇಳಿ ಕೇಸರಿದೆ ಹಾಸ್ಪಿಟ್ಲಿಗೆ ಹೋಗಿದ್ದೆವು. ಕೇಸರಿದೆ ಹಾಸ್ಪಿಟ್ಲಿಗೆ ಹೋದಾಗ ಅಲ್ಲಿ ಹುಡುಗನ ತಂದೆ, ತಾಯಿ ಮತ್ತು ಅಕ್ಕ, ನಾನು, ನನ್ನ ಗಂಡ ಮತ್ತೆ ತಂಗಿ ಗಂಡ ಬಂದಿದ್ದೇವೆ, ಮತ್ತೆ ನನ್ನ ಗಂಡ, ಇಷ್ಟು ಮಂದಿ ಹೋಗಿದ್ದೇವೆ ಕೇಸರಿಗೆ. ಅಲ್ಲೆಲ್ಲ ಟೆಸ್ಟ್ ಆಗುವಾಗ ಅವರು ಹೇಳಿದ್ರು, ಇದು 7.5 ತಿಂಗಳು ಕಳೆದಿದೆ, ಮಗುವನ್ನು ಏನು ಮಾಡ್ಲಿಕ್ಕೆ ಆಗುದಿಲ್ಲ, ನೀವು ಡೆಲಿವರಿ ಮಾಡಿಸ್ಬೇಕಷ್ಟೇ ಅಂತ ಹೇಳಿದ್ರು. ಆಗ ಅವರ ತಂದೆ ತಾಯಿ ಹತ್ರ ಎದುರುಗಡೆ ಇವರು ಹೇಳಿದ್ರು ಡಾಕ್ಟ್ರು. ಹಾಗೆ ಇವರು ನೋಡುವ ಅಂತೇಳಿ ವಾಪಸ್ ಬಂದರು. ವಾಪಸ್ ಹೇಳಿದ್ರು, ಅವರ ತಾಯಿ ಹೇಳಿದ್ರು, ಶ್ರೀಕೃಷ್ಣ ಅವರ ತಾಯಿ ಹೇಳಿದ್ರು, ನೀವು ಮದುವೆ ಮಾಡ್ತೇವೆ ಅಂತ ನಿಮ್ಮ ಕನಸಲ್ಲೂ ನೆನೆಸ್ಬೇಡಿ ಇಂಥ ಒಂದು ಸ್ಟೇಟ್ಮೆಂಟ್ ನಮ್ಗೆ ಕೊಟ್ಟಿದ್ದಾರೆ. ಮತ್ತೆ ಹುಡುಗನಿಗೆ ನಾವು ಏನು ಮಾಡಿಲ್ಲ, ಹುಡುಗನ ಮನೆಗೆ ಕೈ ಹಾಕಿದ್ರೆ ಹುಡುಗಿ ಪ್ರೆಗ್ನೆಂಟ್ ಅಂತ ನಾವು ನೋಡ್ಲಿಕ್ಕಿಲ್ಲ, ಏನ್ ಮಾಡ್ಲಿಕ್ಕೂ ನಾವು ವಯಸ್ಸಲ್ಲ ಅಂತ ತಾಯಿ ಹೇಳಿದ್ದಾರೆ. ಹಾಗೆ ಮತ್ತೆ ನಾವು ಸಹ ಮಾತಾಡಲಿಲ್ಲ. ವಾಪಸ್ ಸಂಜೆ ಅವ್ರ ಮನೆಗೆ ಹೋದ್ರು, ನಾವು ಮನೆಗೆ ಹೋದ್ರು. ಸಂಜೆ ವಾಪಸ್ ಕಾಲ್ ಮಾಡಿದ್ರು, ಬಂಟ್ವಾಳದಿಂದ ಒಂದು ಡಾಕ್ಟರ್ ಇದ್ದಾರೆ, ಮಗುವನ್ನು ಅದು ನನ್ನ ಅದೇ ಶ್ರೀಕೃಷ್ಣ ರಾವ್ ಅವರು ಫೋನ್ ಮಾಡಿ ನನ್ನ ಹೆಂಡತಿಯನ್ನು ಡೆಲಿವರಿ ಮಾಡಿದ ಡಾಕ್ಟ್ರು, ಅವರು ಹೇಳ್ತಿದ್ದಾರೆ ತೆಗಿಸ್ಲಿಕ್ಕೆ ಆಗ್ತದೆ, 6 ತಿಂಗಳ 7.5 ತಿಂಗಳ ತೆಗಿಸ್ತಾರಂತೆ. ಅಂದರೆ ಮಗುವನ್ನು ಒಳಗಡೆ ಪೀಸ್ ಮಾಡಿ ತೆಗಿಸುವಂಥದ್ದು. ಈಗ ತೆಗಿಸುವ 4.5 ಲಕ್ಷ ಖರ್ಚಾಗ್ತದೆ, ನಾವು ಮಾಡ್ತೇವೆ. ನಾನು ಹೇಳಿದೆ, ನೀವು ಇಷ್ಟೆಲ್ಲ ಮಾಡ್ತೀರಿ, ನಾಳೆ ನನ್ನ ಮಗಳಿಗೆ ಇನ್ನೊಂದು ಹುಡುಗನ ಹತ್ರ ನಾವು ಕೊಡ್ಬೇಕಲ್ಲ, ನಿಮ್ಮ ಮಗನನ್ನು ಮಾಡಲಿಲ್ಲ, ಇಲ್ಲಿ ಬೇರೆಯವರು ಮಾಡುವಾಗ ಅವನ್ನ ಕೇಳುದಿಲ್ವ ನನ್ನ ಮಗಳ ಹತ್ರ, ಅದು ನಮ್ಗೆ ಅಲ್ವ ಅಲ್ಲಿ ಇರೋದು. ಅದಕ್ಕೆ ಅಲ್ಲ ನೋಡುವ ಮಾಡಿ ನೋಡು. ನಾನು ಅದಕ್ಕೆ ಮತ್ತೆ ಅಷ್ಟೊತ್ತಾಗುವಾಗ ನಾನು ಫೋನ್ ಕಟ್ ಮಾಡಿದೆ, ಅವ್ರ ಮಗ ಫೋನ್ ಮಾಡಿದೆ, ಅದೇ ನಾನು ಸುಸೈಡ್ ಮಾಡ್ಕೊಳ್ತೇನೆ, ನಾನು ಸುಸೈಡ್ ಮಾಡಿ ನಾವು ಸುಸೈಡ್ ಮಾಡು ಅಂತ ಹೇಳಿದೆ. ಇಷ್ಟೆಲ್ಲ ಮಾಡಿ ನಾವು ಮಾಡಬೇಕು ಸುಸೈಡ್ ಅಲ್ವಾ? ಇದು ನೋಡುವಾಗ ನಾನು ಸುಸೈಡ್ ಮಾಡ್ದೆ, ಮಾತಾಡಲಿಲ್ಲ. ಅವರಿಗೆ ವಾಪಸ್ ಇವರಿಗೆ ಕಾಲ್ ಮಾಡಿದೆ, ಅವ್ರು ಫೋನ್ ಮಾಡಿ ಅವ್ರ ತಂದೆಗೆ ಫೋನ್ ಮಾಡಿದಾಗ ತಂದೆ ಹೇಳಿದ್ರು, ಫೋನ್ ಮಾಡಿ ನಿಮ್ಮ ಮಗ ಸುಸೈಡ್ ಮಾಡ್ಕೊಳ್ತಾನೆ ಅಂತ ಹೇಳಿದ್ದಾನೆ. ಅವ್ರು ವಾಪಸ್ ಕಾಲ್ ಮಾಡೋದು ಸ್ವಿಚ್ ಆಫ್ ಮಗನ. ಅವನು ವಿವೇಕಾನಂದ ಶಾಲೆಯಲ್ಲೇ ಇದ್ದಾನೆ, ಕಾಲೇಜಲ್ಲೇ ಇದ್ದಾನೆ, ಸ್ವಿಚ್ ಆಫ್. ಇವ್ರು ಕೂಗಿ ಹೇಳಿದ್ರು, ನನ್ನ ಮಗ ಇಲ್ಲ, ಸ್ವಿಚ್ ಆಫ್ ಮಾಡಿದ್ದಾನೆ ಇಲ್ಲ. ಸರಿ, ನಾನು ಏನು ಮಾಡಿದೆ, ಸೀದಾ ಬಂದೆ, ಪುತ್ತೂರು ಮಹಿಳಾ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟೆ, FIR ಮಾಡಿದೆ. FIR ಮಾಡುವಾಗ ವಾಪಸ್ ನೈಟ್ ಪೊಲೀಸ್ ಹೋಗಿ ಮನೆಗೆ ಕರ್ಕೊಂಡ್ ಬಂದಿದ್ದಾರೆ ಅವನನ್ನು, ನಾವು ಹೋಗಿದ್ವಿ ಒಟ್ಟಿಗೆ. ಕರ್ಕೊಂಡ್ಬಂದ್ರು, FIR ತೆಗೀರಿ ಮೇಡಮ್ ಅಂತ ಹೇಳಿದ್ರು. ನನ್ನ ಮಗನ ಭವಿಷ್ಯದ ಪ್ರಶ್ನೆ, ಮತ್ತು ನನ್ನ ಗಂಡ ಅವರು ಒಂದೇ ಕ್ಲಾಸಲ್ಲಿದ್ದವರು, ನಾನು ಮತ್ತು ಕುಶಾ ಅವರು, ನನ್ನ ಗಂಡನ ಹೆಸರು ಕುಶಾ ಅಂತ, ಅವರು ಒಂದೇ ಕ್ಲಾಸಲ್ಲಿದ್ದವರು, ನಾವು ಮದುವೆ ಮಾಡಿ ಕೊಡ್ತೇವೆ ಅಂತ ಹೇಳಿದ್ದಾರೆ. ಮದುವೆ ಮಾಡಿ ಕೊಟ್ಟು ಪೊಲೀಸ್ ಎದುರುಗಡೆ ಸ್ಟೇಟ್ಮೆಂಟ್ ಕೊಟ್ಟದವರು, ಇದು FIR ಅರ್ಧ ಹಾಕಿ ಮುಂಚೆಗೆ ಪತ್ರ ಕೊಡ್ತೇವೆ ನಾವು, ಮುಚ್ಚಳಿಕೆ ಪತ್ರ ಕೊಟ್ಟು ನಾವು ಮದುವೆ ಮಾಡಿಸ್ತೇವೆ. 21 ಹುಡುಗನಿಗೆ ಜೂನ್ 23ಕ್ಕೆ 21 ವರ್ಷ ಆಯಿತು. ಆವಾಗ 2 ದಿವಸ, ಆ ದಿವಸ 23ಕ್ಕೆ ಹುಡುಗನ ತಂದೆ ಶಾರದಾ ಏನೇ ಹೇಳಿದ್ರು, ಅದು ಮತ್ತು 24 ಬಿಟ್ಟು ನಿಮ್ಗೆ ನಾನು ರಿಜಿಸ್ಟರ್ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಮತ್ತೆ ಮೊನ್ನೆ ಸಂಡೇ 22 ತಾರೀಕಿಗೆ ಮನೆಯಲ್ಲಿ ಮಾತುಕತೆ. ಅದರ ನಂತರ ನಮ್ಮ ಮನೆಯಲ್ಲಿ ಶಾರದಾದಲ್ಲಿ ಹುಡುಗನ ತಂದೆ ಮತ್ತೆ ಹುಡುಗನ ತಂದೆಯ ಅಣ್ಣ, ಅವರ ಮಿಸಸ್, ಮತ್ತೆ ಇವರು ಲಕ್ಷ್ಮೀ ಭಟ್ಟದ ಇಬ್ಬರು ಅವರ ಅಣ್ಣ ತಮ್ಮಂದಿರು, ಹೆಸರೇ ನಂಗೆ ಗೊತ್ತಿಲ್ಲ ಸರ್. ಹೀಗೆ ಬಂದು ಮಾತುಕತೆ. ನಾನು, ನನ್ನ ತಂಗಿ, ನನ್ನ ಗಂಡ, ಒಬ್ಬರ ಆಶಾ ಅಂತ ಒಬ್ರು ಹುಡುಗಿದ್ರು, ಇವರೆಲ್ಲ ಮಾತಾಡಿದಾಗೆಲ್ಲ ಅವರು ಹೇಳಿದ್ರು, ಇದು ಫಸ್ಟಿಂದ ನಮಗೆ ಕ್ವಶನ್ ಹಾಕಿ ಸ್ಟಾರ್ಟ್ ಮಾಡಿದ್ರು, 7 ವರ್ಷದ ಲವ್ ಹೇಗೆ ಅಂತ. ನಾನು ಹೇಳಿದೆ, 7 ವರ್ಷದ ಲವ್ ಹೇಗೆ ಅಂತ ನನ್ನ ಮಗಳು ವಿವರಿಸಿದಾಳೆ ಪೊಲೀಸ್ ಸ್ಟೇಷನಲ್ಲಿ, ನಿಮ್ಮ ಮಗನ ಇದ್ರು. ಅದು ಸಹ ಪೊಲೀಸ್ ಸ್ಟೇಷನಲ್ಲಿ ವಿವರಿಸುವಾಗ ಇವರು ಹೇಳಿದಿಷ್ಟೇ, ಮಗನ ಹತ್ರ ಏನು ಕೇಳಬೇಡಿ, ನಾನು ಖುದ್ದಾಗಿ ನಿಂತು ನಾನು ಮಾಡಿ ಕೊಡ್ತೇನೆ ಮದುವೆ. ಮಗನ ಹತ್ರ ಮಾತಾಡ್ಲಿಕ್ಕೆ ಬಿಡ್ಲಿಲ್ಲ, ತಂದೆನೇ ಖುದ್ದಾಗಿ ನಾನು ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಹೀಗೆ ನೋಡಿದ್ರೆ ಹಿಂಜರಿದ್ದಾರೆ, ಅವನನ್ನು ಅದಕ್ಕೆ ಸಿಕ್ಕಿದ್ದಾರೆ. ಹಾಗೆ 22ಕ್ಕೆ ಮೀಟಿಂಗ್ ಆಯ್ತು, ಅವರು ಬಂದ, ಹುಡುಗ ಖುದ್ದಾಗಿ ಬಂದಿದ್ದಾನೆ ಮನೆಗೆ, ಬಂದಿಷ್ಟೇ ಹೇಳಿದ್ರು, ನಾನು ಮದುವೆ ಆಗೋದಿಲ್ಲ, ಮಗು ನನ್ನದಲ್ಲ ಅಂತ ನಮ್ಗೆ ಸ್ಟೇಟ್ಮೆಂಟ್ ಕೊಟ್ಟು, ಇದು ನೀವೇನು ಬೇಕಾದ್ರೆ ಮಾಡಿ ಅಂತೇಳಿ
ನನಗೆ ಇದು ಮಾಡಿ ಕೊಟ್ಟು ನಾನು ಇನ್ನೂ 4 ಹುಡುಗರಿದ್ದೇನೆ, ಅವ್ರು ಇದ್ದಾರೆ ಅವರಿಗೆ ಅಂತ ಹೇಳಿ ನಾನು ನಿಮ್ಗೆ ಇದು ಮಾಡ್ತೇನೆ ಅಂತ ಹೇಳಿ ಹೋಗಿದ್ದೇನೆ. ಮಗು ನನ್ನದಲ್ಲ ಅಂತ ಹುಡುಗ ಹೇಳಿದ್ದಲ್ಲ, ಮಗು ನಮ್ಮ ಮನೆಗೆ ಮಗು ನಮ್ಮ ಯಾರು ಯಾವಾಗ ಬಂದದ್ದು? 22 ನಿಮ್ಮ ಮನೆಗೆ ಬಂದಿದ್ದಾರೆ. 23ಕ್ಕೆ ಒಂದು 21 ವರ್ಷ ಕಾಲ್ ಮಾಡಿ ಹೇಳಿದೆ, ಸರ್ ಹೀಗೆ ಹುಡುಗ ಮದುವೆ ಆಗ್ತಿಲ್ಲ, ನಾನು ಮಾತಾಡಿ ನೋಡ್ತೇನೆ ಅಂತ ಹೇಳಿದ್ರು. ನಾವು ಹಿಂದೂಗಳಿಗೆ ಒಂದು ಇದರಲ್ಲಿ ನ್ಯಾಯ ಸಿಗುದಿಲ್ಲ, ಕೊಡಿಸ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಇವರು ಅನ್ಯ ಭಾಷೆಗೆ ಹೇಗೆ ನ್ಯಾಯ ಕೊಡಿಸ್ತಿದ್ದಾರೆ? ಅದು ಇವರಿಗೆ ಹುಡುಗನಿಗೇನು ನಾವು ಅನ್ಯ ಇದನ್ನೇನು ಮದುವೆ ಮಾಡಿಸ್ತಾರಲ್ಲ, ಹಿಂದೂಗಳನ್ನೇ ಅಲ್ವಾ, ಅವರಿಗೆ ನ್ಯಾಯ ಕೊಡಿಸ್ಬೇಕಲ್ಲ. ಈಗ ನನ್ನ ಮನೆಗೆ ನ್ಯಾಯ ಯಾರು ಕೊಡಿಸ್ತಾರೆ ಅಂತ ನಾನು ಕೇಳ್ತಿರೋದು. ಯಾರುದಿಲ್ಲ ಅಂತ ಹೇಳಿದ್ರೆ ಎಲ್ಲ ಬದಲಾವಣೆ ಎಲ್ಲ ಇದೆ, ಎಲ್ಲ ಇದೆ, ಹಿಂದೂಗಳಿಗೆ ನ್ಯಾಯ ಕೊಡಿಸ್ತೇವೆ ಅಂತ. ನನ್ನ ಮಗ ಹಿಂದೆ ಅಲ್ವಾ, ಒಂದು ಹೆಣ್ಣು ಅಲ್ವಾ, ನ್ಯಾಯ ಕೊಡಿಸ್ಲಿಕ್ಕಾಗ ನಾನು ಅವ್ರ ಹತ್ರ ಕೇಳಿ ಸರ್ ಹೀಗೆ ನೀವು ಅದಕ್ಕೆ ಅವ್ರು ನಾನು ಮಾತಾಡ್ತೇನೆ ಅವ್ರ ಹತ್ರ. ಅವ್ರು ಮಾತಾಡಿದಾರೆ ಅಂತ ಅವ್ರ ಹತ್ರ. ಹುಡುಗ ಒಪ್ತಾ ಇಲ್ಲ ಅಮ್ಮ, ಮತ್ತೆ ಹುಡುಗ 24ಕ್ಕೆ ಸಂಜೆ ಹುಡುಗ ಕಾಣ್ತಾ ಇಲ್ಲ. ಹುಡುಗ ಹೇಳಿದಾರಂತೆ ನಾನು ಮದುವೆ ಆಗುದಿಲ್ಲ ಅಂತ ಅವರು ನನಗೆ ಹೇಳಿದ್ರು. ಮತ್ತೆ ನಾವು ಏನಷ್ಟು ಹೇಳಿದೇವ, ಮತ್ತೆ ನಿಮಗೆ ಏನ್ ಮಾಡ್ಬೇಕು, ನೀವು ಅದನ್ನು ಮುಂದುವರಿಸಿ ಅಂತ ಕೊನೆ ವರ್ಷ ಮತ್ತೆ ನನಗೆ ಹೇಳಿದ್ದಾರೆ. ಮಂಗಳೂರಲ್ಲೆಲ್ಲ ಹೋಗ್ತೇನೆ, ಮಾತಾಡಿಸಿದ್ದೇನೆ. ಪುತ್ತೂರಲ್ಲಿ ಯಾರ ಹತ್ರ ಮಾತಾಡಲಿ ಸರ್, ಇವರ ಹತ್ರ ಮಾತಾಡಿದೆ, ಯಾರ ಹತ್ರ ನಮ್ಮ ಅರುಣ್ ಗೊತ್ತಿಲ್ಲ ಅಂತ ಅವರು ಹೇಳಿದ್ರು. ಅಂದ್ರೆ ಅಮ್ಮ ಅವರು ಇದು ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಮತ್ತೆ ಇದರಲ್ಲಿ ನಾನು ಮುಂದುವರಿಸಲಿಕ್ಕೆ ಆಗುದಿಲ್ಲ, ಯಾಕೆಂದ್ರೆ ಭರವಸೆ ಅವರು ಕೊಟ್ಟಿದ್ದಾರಲ್ಲ, ನಾನು ಇದರಲ್ಲಿ ಇದಾಗಿ ಬಂದ್ರೆ ತಪ್ಪಾಗ್ತದೆ, ಆಗುದಿಲ್ಲ. ಮಂಗಳೂರಲ್ಲಿ ಶರಣ್ ಪಂಪಲ್ ಹತ್ರ ಮಾತಾಡಿ, ಅವ್ರು ಮಾತುಕತೆಗೆ ನಮ್ಗೆ ಸಿಗ್ಲಿಲ್ಲ, ನಾವು ಫೋನಲ್ಲೇ ಮಾತಾಡ್ಕೊಂಡದ್ದು. ನಾನು ಹೇಳ್ತೇನಮ್ಮ ಅಂತ ಹೇಳಿದ್ದಾರೆ. ನಾನು ಮಾತಾಡಿದ್ದೇನೆ, ಅವರು ಏನೋ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಮತ್ತೆ ಮಗುವನ್ನು ಡೊನೇಟ್ ಮಾಡ್ಲಿಕ್ಕೆ ನಿಮಗೆ ಆಗ್ತದ ಅಂತ ಕೇಳ್ತಾರೆ. ಎಲ್ಲ ಮುಖಂಡರು ಅಷ್ಟೇ ನನಗೆ ಹೇಳಿದ್ರೆ ಮಗುವನ್ನು ಡೊನೇಟ್ ಮಾಡ್ಲಿಕ್ಕೆ ಆಗ್ತದ ಅಂತ ತಂದೆ ಕೇಳ್ತಾ ಇದ್ದಾರೆ. ನಾನು ಹೇಳಿದೆ ಮಗುವನ್ನು ಡೊನೇಟ್ ಮಾಡ್ಲಿಕ್ಕೆ ಆಗುದಿಲ್ಲ, ತೆಗಿಲಿಕ್ಕೂ ಆಗುದಿಲ್ಲ. ಮಗುವನ್ನು ಡೊನೇಟ್ ಮಾಡ್ಲಿ, ನಾವು ಖುದ್ದಾಗಿ ಲಕ್ಷಗಟ್ಟಲೆ ಖರ್ಚು ಮಾಡಿ ಮದುವೆ ಮಾಡಿ ಕೊಡ್ಲಿಕ್ಕೆ ನಾವು ರೆಡಿ ಇದ್ದೇವೆ ಹೇಳ್ತಾ ಇದ್ದಾರೆ. ನಿಮ್ಮ ಮೇಲೆ ಬಲವಂತವಂತ ಮಗುವನ್ನ ಅಬೋರ್ಷನ್ ಮಾಡಿಸ್ಬೇಕು, ಅಬೋರ್ಷನ್ ಮಾಡಿಸ್ಬೇಕು, ಮದುವೆಗೆ ಒಪ್ಪಬಾರದು, ನೀವು ರಾಜಕೀಯವಾಗಿ ಒಪ್ಪಬೇಕು. ಮತ್ತೆ ಮೊನ್ನೆ 22ಕ್ಕೆ ಮನೆಯಲ್ಲಿ ಹೋಗುವಾಗ ನಮ್ಗೆ ಬೆದರಿಕೆ ಸಮೇತ ಹಾಕಿದ್ದಾರೆ ಹುಡುಗನ ತಂದೆಯವರು. ನೀವು ಇಲ್ಲಿಂದ ಮನೆ ಬಿಟ್ಟು ಹೋಗ್ಬೇಕು, ಇಲ್ಲದಿದ್ರೆ ನಿಮ್ಮ ಜೀವಕ್ಕೆ ಇದ್ ಮಾಡ್ತೇವೆ ಅಂತೇಳಿ ನಮ್ಗೆ ಬೆದರಿಕೆ ಸಮೇತ ಹಾಕಿದ್ದಾರೆ. ಅದೇನು ಮಾಡಿಲ್ಲ ಸರ್. ನಾನು ನೆಕ್ಸ್ಟ್ ಅದೇ ನೈಟ್ ಅಲ್ಲಿ 24 ನೈಟ್ ಅಲ್ಲಿ FIR ಮಾಡಿದೆ ಹೋಗಿ. ಈ ವಿಷಯಗಳನ್ನ FIR ನಲ್ಲಿ ಆ ವಿಷಯಗಳು ಯಾವ್ದು ಇಲ್ಲಲ್ಲ. ಹೌದು, ಹುಡುಗಿ ಅನ್ಯಾಯ ಮಾಡಿದ, ಹುಡುಗ ಅನ್ಯಾಯ ಮಾಡಿದಾನೆ ಅಂತ ಹೇಳಿ ಹುಡುಗಿ ಕೊಟ್ಟದ್ ಬಿಟ್ರೆ ಈ ಬೆದರಿಕೆ ಆಗ್ಲಿ, ಈ ರಾಜ್ಯ ಪಂಚಾಯತ್ಗೆ ಯಾವ ವಿಷಯಗಳು ಇಲ್ಲಲ್ಲ. ನಮಗೆ ಬೆದರಿಕೆ ಕೊಟ್ಟದ ತಂದೆ ನಿಮ್ಮ ಮೇಲೆ ಜೀವ ಬೆದರಿಕೆ ಹುಟ್ಟಿದ್ರು ಅಂತ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಇಲ್ಲ ಸರ್, ಕೊಟ್ಟಿಲ್ಲ. ಯಾಕೆಂದ್ರೆ ನನ್ನ ಗಂಡನ ಹೇಳಿದ್ರು, ಅವರು ನನ್ನ ಫ್ರೆಂಡ್ ಮದುವೆ ಮಾಡಿ ಕೊಡ್ತಾರೆ ಅಂತ ನಾವು ಇಷ್ಟು 1 ತಿಂಗಳು ಕಾದದ ಅವರನ್ನೇ ಸರ್. ಅವರ ಮೇಲೆ ನಂಬಿಕೆ ಇಟ್ಟು ಕಾದಿದೆ. ಒಂದು ನನ್ನ ಮಕ್ಕಳ ಡೆಲಿವರಿ ಸಮೇತ ಆಯ್ತು ಮೊನ್ನೆ ಶುಕ್ರವಾರ. ಅಷ್ಟು ಹುಡುಗನನ್ನು ಎಲ್ಲಿಯೋ ಅವರೇ ಮನೆಯವರೇ ಮುಚ್ಚಿಟ್ಟಿದ್ದಾರೆ. ಅವ ಓಡಿ ಹೋದದೆಲ್ಲ ಮನೆಯವರೇ ಮುಚ್ಚಿಟ್ಟಿದ್ದಾರೆ. ಯಾಕೆ ನಾನು ಪೊಲೀಸರು ನಮ್ಗೆ ಇಷ್ಟು ದಿವಸವಾಗಿ ಒಂದು ಹುಡುಗನನ್ನು ಯಾರು ಹುಡುಕಿ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಕಾನೂನು ಏನ್ ಮಾಡ್ತಿದೆ? SP ಅಲ್ಲಿ ಸಮೇತ ನಾನು ಹೋಗಿದ್ದೇನೆ, ಮಂಗಳೂರು SP ಅಲ್ಲಿ ಸಮೇತ ಹೋಗಿದ್ದೇನೆ. ಅವರು ಹೇಳಿದ್ದಾರೆ ನಾವು ಹುಡುಕಿ ಕೊಡ್ತೇವಮ್ಮ, ಇದು ನಮ್ಮ ಕೆಲಸ ಮಾಡ್ತಾ ಇದ್ದೇವೆ. ಇಷ್ಟೇ ಹೇಳುದಲ್ಲದೆ ಯಾರು ಒಬ್ಬರು ಇದು ನಮ್ಗೆ ನಂಬಿಕೆ ಕೊಡ್ತಿಲ್ಲ, ಹುಡುಗಿಗೆ ನ್ಯಾಯ ಕೊಡಿಸ್ತಾ ಇಲ್ಲ. ಇಷ್ಟು ದಿವಸ ಆಗಿ ಇಷ್ಟು ಸಣ್ಣ ಹುಡುಗನನ್ನು ಮುಂದೆ ತರಲಿಕ್ಕೆ ಆಗದಿದ್ರೆ ಹಾಗಾದ್ರೆ ಪೊಲೀಸರು ಇಷ್ಟು ದಿವಸ ಏನ್ ಮಾಡ್ತಿದ್ದಾರೆ? ಹೇಳಿದ್ರೆ ಇಷ್ಟೇ ಹೇಳ್ತಾರೆ, ಕ್ಯೂ ಸಿಕ್ಕಿದೆ ಅಮ್ಮ, ನಾವು ನೋಡ್ತಾ ಇದ್ದೇವೆ, ಹುಡುಕುತ್ತಾ ಇದ್ದೇವೆ ಅಂತ ಹೇಳ್ತಾರೆ. ಈಗ ನೀವು FIR ಆದ್ಮೇಲೆ ನಿಮ್ಗೆ ಯಾರ್ಯಾರು ಏನೇನು ಭರವಸೆಯನ್ನು ಕೊಟ್ಟಿದ್ರು? ಉದಾಹರಣೆಗೆ ಶಾಸಕರು ಭರವಸೆ ಕೊಟ್ಟಿದ್ರು ಅಂತ ಹೇಳ್ತೀವಿ, FIR ಮಾಡಬೇಡಿ ಅಂತ ಹೇಳಿ. ಈಗ FIR ಆದ ನಂತರ ಏನಾದ್ರು ಅವರನ್ನ ಕಾಂಟ್ಯಾಕ್ಟ್ ಮಾಡುವಂತ ಕೆಲಸ ಮಾಡಿದ್ದೀರಾ? ಶಾಸಕರನ್ನು ಕಾಂಟ್ಯಾಕ್ಟ್ FIR ಆದ ನಂತರ ಮಾಡಲಿಲ್ಲ ಸರ್, ಮಾಡಲಿಲ್ಲ. ಇನ್ನು ಫಸ್ಟಿಗೆ ನೀವು ಹೇಳ್ತಿರಲ್ಲಮ್ಮ, ಇದು FIR ಹೀಗೆ ಒಪ್ಪಂದ ಆಗಿದೆ, ಅವರು ಇದು ಮಾಡಿದೆ, ಅದು ಯಾವಾಗ ಮಾತಾಡಿದ್ರು? ಮತ್ತೆ ಮುಂದುವರಿಸಿದ ಶಾಸಕರು ಅದೇ ಅದು FIR ಆಗೋ ಮುಂಚೆ ನಾನು ಸ್ಟೇಷನ್ಗೆ ಬರೋ ಮುಂಚೆ ಮನೆಯಲ್ಲಿ ಕಾಲ್ ಮಾಡಿದ್ವಿ. 22ಕ್ಕೆ ನಮ್ಗೆ ಮನೆಯಲ್ಲಿ ನಾವು ಮೀಟಿಂಗ್ ಮಾಡಿದ್ದೇವಲ್ಲ, ಆ ದಿವಸನೇ ನಾನು ಅವ್ರ ಹತ್ರ ಮಾತಾಡಿದ್ದು.
ಹಾಗೆ ಅವ್ರು ಹೇಳಿದ್ರು ನೀವು ಮುಂದುವರಿಸಿ ಅಮ್ಮ ಅಂತ ಹೇಳಿದ್ದಾರೆ. ಅದಲ್ಲದೆ ಹುಡುಗ ಲವ್ ಮಾಡಿದ್ದು ಅದು ಇದು ಇದೆಲ್ಲ ನಮ್ದು ಡಾಕ್ಯುಮೆಂಟ್ಸ್ ಇದೆ, ಅವನು ಕರೆದದ್ದು ಮನೆಗೆ ಎಲ್ಲದೂ ಇದೆ, ಎಲ್ಲ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇಲ್ಲದೆ ಯಾವುದಿಲ್ಲ. ಮಗಳು ಖುದ್ದಾಗಿ ಹೇಳ್ತಾರೆ, ಮಗುವಿನ ಫೋಟೋ ಸಮೇತ ನಾನು ಇದಕ್ಕೆ ಹಾಕಿದ್ದೇನೆ ಮುಖ ನೋಡ್ಲಿ, ಯಾಕಂದ್ರೆ ಸೇಮ್ ಅವನಾಗೆ ಇದೆ. ಮತ್ತಲ್ಲದೆ DNA ಟೆಸ್ಟ್ಗೆ ಮುಖ್ಯವಾಗಿ DNA ಟೆಸ್ಟ್ಗೆ ನಾವು ರೆಡಿ ಇದ್ದೇವೆ. ಅದನ್ನು ಮೊನ್ನೆ 22ಕ್ಕೆ ಬಂದಾಗ ಜಗನ್ನಿವಾಸ ರಾವೇ ಹೇಳಿದ್ದು DNA ಟೆಸ್ಟ್ ಬೇಡ, ಅದನ್ನು ಮಾಡುದು ಬೇಡ. ಅವರು ಫಸ್ಟಿಗೆ ಹೇಳಿದಾಗೆ ಕೇಸರಿಗೆರೆಗೆ ಹೋಗುವಾಗ DNA ಟೆಸ್ಟ್ ಮಾಡುವ ಅಂತ. ಮತ್ತೆ ಹೇಳಿದ್ರು ಮೊನ್ನೆ 22ಕ್ಕೆ ಮನೆಗೆ ಬಂದಾಗ ಹೇಳಿದ್ರು DNA ಟೆಸ್ಟ್ ಬೇಡ, ಮಾಡುದು ಬೇಡ. ನಾನು ಹೇಳಿದೆ ಯಾಕೆ ಸರ್ ಬೇಕು, ಹುಡುಗ ಹೀಗೆ ಹೇಳ್ತಿದ್ದಾನೆ, ನಮ್ಗೆ ಬೇಕು DNA ಟೆಸ್ಟ್ ನಾ ಮಾಡ್ತೇನೆ ಅಂತ. ಇದಂದ್ರೆ 3 ತಿಂಗಳು ಆಗಬೇಕು ಅಂತ ಹೇಳಿದ್ದಾರೆ. ಅದಾಗದೆ DNA ಟೆಸ್ಟ್ ಆಗುದಿಲ್ಲ. ಈಗ ನಿಮ್ಮ ಮಗಳು DNA ಪರೀಕ್ಷೆ ಇದ್ದಾರಾ? ಸಂತ್ರಸ್ತ ಯುವತಿದ್ದಾರೆ, ಅವರು DNA ಟೆಸ್ಟ್ ಹೇಳಿದ್ದಾರಾ? DNA ಟೆಸ್ಟ್ ರೆಡಿ ಇದ್ದಾರೆ ಸರ್, ಹುಷಾರಿದ್ದಾರೆ ಸರ್. ನಮ್ಮ ಮನೆಗೆ ನ್ಯಾಯ ಮಾತ್ರ ಕೊಡಿಸ್ಬೇಕು ಸರ್. ಎಲ್ಲರ ಹತ್ರ ಕೇಳಿದ್ದು, ಎಲ್ಲರ ವ್ಯಕ್ತಿಗಳನ್ನು ನಾನು ಮೀಟ್ ಮಾಡಿ ಆಗಿದೆ, ಯಾರು ಮುಂದೆ ಬರ್ತಾ ಇಲ್ಲ. ಈಗ ಮಗುವನ್ನು ಹಿಡ್ಕೊಂಡು ನಾವು ನೋಡ್ತೀವಿ, ಅವರು ನೋಡ್ತಿಲ್ಲ, ಅವ್ರ ಕಷ್ಟ ಇಲ್ಲ ಸರ್. ನಾವು ನಾವು ದಿನ ಕೂಲಿ ಮಾಡಿ ಜೀವನ ಮಾಡುವವರು, ಇವರು ಹೀಗೆ ಮಾಡಿದ್ದಾರೆ. ಇವತ್ತು ಹಣ ಇರ್ಬೋದು, ಜನಬಲ ಇರ್ಬೋದು, ನಮ್ಮ ಹತ್ರ ಯಾರಿಲ್ಲ, ನಮ್ಮ ಹತ್ರ ಮಾಲಿಂಗೇಶ್ವರನೇ ಇರುದು ಅಷ್ಟೇ, ಅಷ್ಟು ಬಿಟ್ಟು ಬೇರೆ ಯಾರಿಲ್ಲ. ಅವರ ಮುಂದೆ ಬಂದು ಅವರು ಹೇಳಿ ನನ್ನದಲ್ಲ ಮಗು, ಇದು ನಂದಲ್ಲ ಅಂತ ಹೇಳಿ ಅಲ್ಲಿ ಬಂದು ಹೇಳ್ಬೇಕು ಅಂತ ಇದಕ್ಕೂ ನಾವು ರೆಡಿ ಇದ್ದೇವೆ. ಸರ್ ನಾವು ಬೇಡಿಕೆ ಇದು ಮಾಡ್ಲಿ ಅಂತಾನೆ ನಾವು ಇದಾಗ್ತಿರೋದು. ಅದ್ರ ನೆಕ್ಸ್ಟ್ ನನಗೆ ಹುಡುಗಿಗೆ ರಿಜಿಸ್ಟರ್ ಮಾಡಿ ಕೊಡಬೇಕು, ಅವರು ರಿಜಿಸ್ಟರ್ ಮಾಡಲೇಬೇಕು, ರಿಜಿಸ್ಟರ್ ಮ್ಯಾರೇಜ್ ಮಾಡಬೇಕು. ಮೇಡಮ್ ಈಗ ಪಂಚಾಯತಿಗೆ ಅಂತ ಹೇಳಿ ಹೇಳಿದ್ರಿ, ಅದು ಅದರ ಪ್ರೊಸೆಸ್ ಹೇಗಾಯ್ತು? ಅಂದ್ರೆ ಈಗ ನಿಮ್ಗೆ ಪಂಚಾಯತಿಗೆ ಮದುವೆ ವಿಷಯದಲ್ಲಿ ಆಯ್ತಾ ಅಥವಾ ಏನು? ಜಗನ್ನಿವಾಸ ರಾವ್ ಹೇಳಿದ್ದು ಹುಡುಗ ಮತ್ತು ಹುಡುಗಿ ಮಾತಾಡ್ಬೇಕು. ನಾನು ಹೇಳಿದೆ ಮಾತಾಡ್ಲಿಕ್ಕೆ ಏನಿಲ್ಲ, ಏನು ಉಳಿಸ್ಲಿಲ್ಲ ನಮ್ಗೆ, ಎಲ್ಲ ಅವರು ಮುಂಚೆನೆ ಮಾತಾಡಿ ಆಗಿದೆ, ಇನ್ನು ಮಾತಾಡ್ಲಿಕ್ಕೆ ಏನು ಉಳಿಸ್ಲಿಲ್ಲ. ಇವರು ಹೇಳಿದ್ರು ಇಲ್ಲ ಮಾತಾಡ್ಲೇಬೇಕು ಅವರು ಅಂತ. ಸರಿ ಮಾತಾಡಿಸುವ ಅಂತ ಹೇಳಿ ಹೇಳಿದ್ರು. ಮನೆಗೆ ಬಂದಿದ್ರು. ಮನೆಗೆ ಬಂದು ಮಾತಾಡಿಸುವಾಗ ಅಲ್ಲೇ ಖುದ್ದಾಗಿ ಅವ ಹೇಳಿದ ಅಷ್ಟೇ, ನಾನು ಮದುವೆ ಆಗುದಿಲ್ಲ ಅಂತ ಹೇಳಿ. ನೀವು ಠಾಣೆಗೆ ಮೊದಲು ಹೋದ್ರಲ್ಲ, ಹೋಗ್ಬೇಕಾಗಿ ಬಂದ ಅದು ಹುಡುಗ ನನಗೆ ಹುಡುಗನ ತಂದೆ ನನಗೆ ಭರವಸೆ ಕೊಟ್ಟಿದ್ರು, ನಾನು ಮದುವೆ ಮಾಡಿಸ್ತೇನೆ ಎಲ್ಲದ್ರಲ್ಲೂ. ನಂಗೆ 1.5 ತಿಂಗಳಿಂದ ಸರ್ ಅವರು ನನಗೆ ಭರವಸೆ ಕೊಟ್ಟುಕೊಂಡು ಬಂದಿದ್ದಾರೆ, ನಿಮ್ಮ ಮದುವೆ ಮಾಡಿಸ್ತೇನಮ್ಮ, ನನ್ನ ಮಗಳು ಬೇರೆಲ್ಲ, ನಿಮ್ಮ ಮಗಳು ಬೇರೆಲ್ಲ, ನನ್ನ ಮಗಳು ಬೇರೆಲ್ಲ, ನಿಮ್ಮ ಮಗಳು ಬೇರೆಲ್ಲ, ನಾನು ಮಾಡಿಸ್ಕೊಡ್ತೇನೆ, ನನ್ನ ಮೇಲೆ ನಂಬಿಕೆ ಇಲ್ವಾ ಹಾಗೆ ಹೀಗೆ ಅಂತ ನನಗೆ 1 ತಿಂಗಳಿಂದ ಹೀಗೆ ಫೋನ್ ಮಾಡಿ ಭರವಸೆ ಕೊಡ್ತಾ ಇದ್ದಾರೆ. ಆಗ ಲಾಸ್ಟ್ ಮೂಮೆಂಟ್ ಅಲ್ಲಿ ಹುಡುಗ ಕಾಲ್ ಮಾಡಿ ಹೇಳಿದ, ಇದು ನಾನು ಸುಸೈಡ್ ಮಾಡ್ಕೊಳ್ತೇನೆ, ನಮ್ಮ ಸೇಫ್ಟಿಗೋಸ್ಕರ ನಾನು ಸುಸೈಡ್ ಮಾಡ್ಕೊಂಡ್ರೆ ಅವ್ರ ಮನೆಯವ್ರು ನಮ್ಮ ಹತ್ರ ಕೇಳ್ತಾರಲ್ಲ ಸರ್, ಅದಕ್ಕೋಸ್ಕರ ನಾನು FIR ಮಾಡಿ ಹೋದದಾಗೆ. ಮತ್ತೆ ಅವರೇ ಬಂದು FIR ತೆಗಿಲಿಕ್ಕೆ ಹೇಳಿದ್ರ, ಹಾಗೆ FIR ಸ್ಟೇಷನ್ ಅಲ್ಲಿ ಒತ್ತಡ ಇರಲಿಲ್ಲ ಸರ್, ಏನಿಲ್ಲ, ನಾವೇ ಹೋಗಿ FIR ಆಗ್ತಿತ್ತು ಅಷ್ಟೇ. ಹೊರಟಾಗ ನಿಮ್ಗೆ ಫೋನ್ ಬಂತು ಅವ್ರು ಮದುವೆ ಆಗ್ತಾರಂತೆ, ಹಾಗಾಗಿ ನಿಮ್ಗೆ FIR ಮಾಡಬೇಡಿ ಅಂತ ಬಂದು ಒಪ್ಪಿದ್ರಿ? ಸ್ಟೇಷನ್ ಅಲ್ಲಿ ಅವರೇ ಅಶೋಕ್ರಿಗೆ ಫೋನ್, ಅವರೇ ಜಗನ್ನಿವಾಸ ರಾವೇ ಫೋನ್ ಮಾಡಿ ನನಗೆ ಕೊಟ್ಟದ್ದು. ಅಶೋಕ್ರಿಗೆ ಕೊಡ್ತಾರಂತಲ್ಲಮ್ಮ ನೀವು ಹುಡುಗ ಸ್ಟೇಷನ್ ಅಲ್ಲಿ ಹುಡುಗನ ಮರ್ಯಾದೆ ಪ್ರಶ್ನೆ, ಆದ್ರ ಲೆಕ್ಕದಲ್ಲಿ ಅವ್ರ ಮರ್ಯಾದೆ ಉಳಿಸಿ ಇರ್ಲಿ ಅಂತೇಳಿ ನಾವು 1 ತಿಂಗಳು ಟೈಮ್ ಬೇರೆ ಕೊಟ್ಟಿದ್ದೇವೆ. ಆದ್ರೆ ಈ ಲಾಸ್ಟ್ ಮೂಮೆಂಟ್ ಅಲ್ಲಿ ಇವ್ರ ಮಗನನ್ನು ತಪ್ಪಿಸಿರ್ತಾರಂತೆ. ಈಗ ಹೋಗಿ ಹಾಸ್ಪಿಟಲ್ ಯಾವ್ದೋ ರೀಸನ್ ಹಾಕಿ ಮಲಗಿರ್ಬೋದು ಅವರು. ಆದ್ರೆ ನಾನು ಹೇಳುದಿಷ್ಟೇ, ಮಗ ಸಿಗ್ಲಿಲ್ಲ, ಅಪ್ಪನ ಹೇಳ್ಕೊಂಡ್ ಬರ್ಲಿ, ಹೇಳ್ಕೊಂಡ್ ಬಂದು ಕೇಳಿ, ಅಮ್ಮ ಇಲ್ವಾ ಮನೆಯಲ್ಲಿ ಕೇಳಿ, ನನ್ನ ಮಗಳಿಗೆ ನ್ಯಾಯ ಯಾರು ಕೊಡಿಸ್ತಾರೆ ಅಂತ. ನೀವು MLA ಅವರು ಹೇಳಿ ಕೇಸ್ ವಿಡ್ರಾ ಮಾಡಿ? ಹೌದು, ವಿಡ್ರಾ ಮಾಡಿ ಅವ್ರು ಹೇಳಿದ್ರು ಕೇಸ್ ತೆಗಿಲಿಕ್ಕೆ. ಹಾಗೆ ನಾವು ಕೇಸ್ ತೆಗೆದು ಅವರು ಕೊಟ್ಟಿಲ್ಲ, ಆದ್ರೆ ಜಗನ್ನಿವಾಸ ರಾವ್ ಅವರ ಹತ್ರ ಹೇಳಿದ್ದಾರೆ ನಾನು ಮದುವೆ ಮಾಡಿಕೊಡ್ತೇನೆ ಅಂತ. ಹಾಗೆ ಅವರು ನನ್ನ ಹತ್ರ ಹೇಳಿದ್ರು ತೆಗಿರಿ, ಮದುವೆ ಮಾಡಿ ಕೊಡಿಸ್ತಾರಲ್ಲ ಮತ್ತೆ ಯಾಕೆ ಹುಡುಗನ ಪ್ರಶ್ನೆ, ಹುಡುಗ ಸ್ಟೇಷನ್ ಅಲ್ಲಿ ಕೂತ್ಕೊಳ್ಬೇಕಾಗ್ತದೆ. ಬಿಜೆಪಿ ನಾಯಕರಿಂದ ಯಾರಿಂದ ಗೊತ್ತಾಗಿತ್ತ? ಬಿಜೆಪಿ ನಾಯಕರು ಅಂತಲ್ಲ, ನಾನು ಕೇಳಿದಾಗ ಇವರದ್ದು ಮುರಳಿಭಟ್ ಅವ್ರ ಎಲ್ಲ ಹೇಳಿದ್ದೇನೆ ಬಿಜೆಪಿ ಇದ್ರದ್ದೆಲ್ಲ. ಆದ್ರೆ ಹೀಗೆ ಯಾರು ಹೇಳಿದೆ, ಹಿಂದೂ ಸಂಘಟನೆಗೆ ಹೇಳಿದ್ದೇನೆ, ಬಿಜೆಪಿ ನಾಯಕರನ್ನು ಯಾರು ನನಗೆ ಎಷ್ಟು ನಂಗೆ ಯಾರು ಗೊತ್ತಿಲ್ಲ ಸರ್. ನಮ್ಗೆ ಇದ್ದ ಗೊತ್ತಿದ್ದವರೆಲ್ಲ ನಾನು ಇದು ಮಾಡಿ ಹೇಳಿ ಆಗಿದೆ. ಕರೆ ಮಾಡಿ ಏನಾದ್ರು ಒತ್ತಡ ಹಾಕುವಂತ ಕೆಲಸ ಏನಾದ್ರು ಮಾಡಿದ್ರ, ದೂರು ಕೊಡಬೇಡಿ ಆತರ ಯಾರು ಹೇಳಿಲ್ಲ. ಈಗ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ? ಹಿಂದೂ ಮುಖಂಡರೆಲ್ಲ ಬಂದಿದ್ದಾರೆ, ಮುರಳಿಭಟ್ ಬಂದಿದ್ದಾರೆ, ಕೆಲವರೆಲ್ಲ ಬಂದಿದ್ದಾರೆ. ಹೆಸರು ನನಗೆ ನಾನು ಅಷ್ಟು ಹಾಸ್ಪಿಟಲ್ಗೆ ಬಂದಿದ್ದಾರೆ ಸರ್, ನೋಡಿದ್ದಾರೆ.
ಹುಡುಗನನ್ನು ಇದು ಮಾಡ್ತಾ ಇದ್ದಾರೆ ಅಂತೇಳಿ ಹೇಳಿದ್ದಾರೆ ನನಗೆ. ಇಷ್ಟು ದಿನದೊಳಗೆ ಮಾಡಬೇಕು ಅಂತ ಏನಾದ್ರು ಯಾವುದು ರಿಜಿಸ್ಟ್ರಿಗೆ ನಾವು ಮೊನ್ನೆನೇ ಟೈಮ್ ಕೊಟ್ಟಿದ್ದೇವೆ, 1 ವಾರ ಈಗೆಲ್ಲ ಆಯ್ತು. ಈಗ 23ಕ್ಕೆ ಹುಡುಗನಿಗೆ ಈಗ ವರ್ಷ ಆಗಿದೆ. ಹಾಗಾದ್ರೆ ನೀವು ರಿಜಿಸ್ಟರ್ ಮ್ಯಾರೇಜ್ ಮಾಡಿದ್ರೆ ಕೇಸ್ ವಾಪಸ್ ಬರ್ತದ, ತೆಗಿಲಿಕ್ಕೆ ಆಗ್ತದ? ಯಾವುದು ರಿಜಿಸ್ಟರ್ ಮ್ಯಾರೇಜ್ ಮಾಡಿದ್ರೆ ಕೇಸ್ ವಾಪಸ್ ಅದು ನನಗೆ ಕಾನೂನು ಗೊತ್ತಿಲ್ಲ ಸರ್. ರಿಜಿಸ್ಟರ್ ಮ್ಯಾರೇಜ್ ಮಾಡ್ತಾರೆ ಅಂತ ನಾವು ಇದು ಮಾಡ್ಕೊಂಡಿದ್ದೇವೆ ಅಷ್ಟೇ. ಅದಕ್ಕೆ ಇನ್ನೂ ಏನಾದ್ರು ಟೈಮ್ ಕೊಡ್ತೀರಾ ಅಂತ ಎಷ್ಟು ದಿನ? 1 ವಾರ ಟೈಮ್ ಕೊಟ್ಟಾಗಿದೆ ಸರ್. ಪೊಲೀಸರ ಹತ್ರ ನಾವು ಕೇಳಿದ್ದೇವೆ, 1 ವಾರ ಇದು ಮಾಡಿ ಹುಡುಗನನ್ನು ಕಳಿಸಿಕೊಡು. ನಾವು ಮಾಡ್ತಿದ್ದೇವಮ್ಮ, ನಾವು ನಮ್ಮ ಕೆಲಸ ಮಾಡಿ. ಯಾಕೆ ಇಷ್ಟು ಸ್ಲೋ ಮಾಡ್ತಿದ್ದಾರೆ ಪೊಲೀಸರು ನಮ್ಗೆ ಗೊತ್ತಿಲ್ಲ. ಅವರಿಂದ ಯಾವ ಕೈವಾಡ ಎಲ್ಲ ಇದೆ ನಮ್ಗೆ ಸಹ ಗೊತ್ತಿಲ್ಲ. ನಮಗೆ ಹುಡುಗಿಗೆ ನ್ಯಾಯ ಸಿಗ್ಬೇಕು ಸರ್. ಮಗು ಸಹ ಈಗ ಬಂದಾಗಿದೆ. ಇವರು ರಿಜಿಸ್ಟರ್ ಮಾಡಲಿಕ್ಕೆ ಒಪ್ಪಿ ಇಲ್ಲಿ ಡೆಲಿವರಿ ಆಗಿ ಹೋಗಿದೆ. ಪೊಲೀಸ್ ಇಲಾಖೆ ಹೊರತಾಗಿ ಯಾವ್ದಾದ್ರು ಸಂಘ ಸಂಸ್ಥೆಗಳಿಗೆ, ಅಂದ್ರೆ ಈಗ ಮಹಿಳಾ ಆಯೋಗ ಇರಲಿ, ಮಹಿಳಾ ಆಯೋಗಕ್ಕೆಲ್ಲ ಇಲ್ಲಿ ಇದ್ದೇನೆ ಸಾಂತ್ವನಕ್ಕೆ. ರಾಜ್ಯ ಮಹಿಳಾ ಆಯೋಗಕ್ಕೆ ಏನಾದ್ರು ಕೊಟ್ಟಿದ್ದೀರಾ? ಕೊಡ್ತೀರಾ? ಕೊಡ್ತೇವೆ ಸರ್. ಎಲ್ಲಿ ಮಾಡಿದ್ರು ನಾನು ಕೊಡ್ಲಿಕ್ಕೆ ರೆಡಿ ಇದ್ದೇನೆ. ನನ್ನ ಮಗಳಿಗೆ ನ್ಯಾಯ ಅದು ಒಂದು ಗೊತ್ತಿಲ್ಲದ ಕಾರಣ ನಾವೀಗ ಇದಾಗಿದೆ. ನಾನು ಇಲ್ಲಿ ಸ್ಪಂದನಕ್ಕೆ ಪೊಲೀಸರು ಇಷ್ಟು ನಿಷ್ಕ್ರಿಯ ಆದ್ರೆ ಅದೇ ಸರ್ ನಾನು ಹೇಳ್ತಾರೆ ಮಾಡಿಕೊಡ್ತೇವೆ ನಾವು ಹುಡುಕುತ್ತಿದ್ದೇವೆ. ನೆಟ್ವರ್ಕ್ ಸರ್ಚ್ ಪ್ರತಿಭಟನೆ ಮಾಡುವ ಹಾಗೆ ಎಲ್ಲರೂ ರೆಡಿಯಾಗಿ ಬಂದಿದ್ದೇವೆ ಸರ್. ನ್ಯಾಯ ಸಿಗದಿದ್ರೆ ನಾನು ಮಾತ್ರ ಬಿಡುವುದಿಲ್ಲ ಅಷ್ಟೇ. ನಾನು ಪ್ರತಿಭಟನೆಗೂ ನಾವು ರೆಡಿ ಇದ್ದೇವೆ. ನನ್ನ ಮಗಳಿಗೆ ನ್ಯಾಯ ಕೊಡಿಸಿ. ಮಗುವನ್ನು ಹಿಡ್ಕೊಂಡು ಅವರಿಗೆ ಮುಂದೆ ಏನೋ ಫ್ಯೂಚರ್ ಇಲ್ಲ, ಇದೊಂದೇ ಫ್ಯೂಚರ್ ಇಲ್ಲ ಸರ್. ಈ ಫ್ಯೂಚರ್ ನಾನು ಅವ ತಂಡ ಮಾಡಿ ತಲೆ ಇಟ್ಕೊಂಡು ಎಲ್ಲೋ ತಿರುಗುತ್ತಾ ಇದ್ದೇನೆ. ನನ್ನ ಮಗಳನ್ನು ನಾನು ಮನೆಯಲ್ಲಿ ಕುತ್ಕೊಳಿಸುವ ಪರಿಸ್ಥಿತಿ ಬಂದಿದೆ. ಈಗ ಅವನು ಒಪ್ಪಿದ್ದಾನೆ ಇದು ಮಾಡೋದು. ಈಗ ನಮ್ಮ ಒತ್ತಾಯ 7 ವರ್ಷ ಆಗಿದೆ ಅವರದ್ದು. ಈಗ ಇಲ್ಲ ಅಂತ ಅವನೇ ಪ್ರಪೋಸಲ್ ಮಾಡಿದ್ದಾನೆ. ಹುಡುಗಿಗೆ ಪ್ರಪೋಸಲ್ ಮಾಡಿದ್ರು ಅವನೇ, ಎಲ್ಲ ಮಾಡಿದ ಅವನು. ಈಗ ನಾನು ಇಲ್ಲದಲ್ಲ ಅಂತ ಹೇಳ್ತಾ ಇದ್ದಾನೆ ಅಲ್ವಾ. ಈಗ ಹುಡುಗಿ ಏನ್ ಮಾಡ್ಬೇಕು ಮುಂದೆ? ಅವಳು ಈಗ ಬೇಸಿ ಹಾಕಿ ಕೂತವಳು, ಇನ್ನು ಅವಳಿಗೆ MS ಎಲ್ಲ ಮಾಡ್ಲಿಕ್ಕಿದೆ. ಈ ಮಗುವನ್ನು ಹಿಡ್ಕೊಂಡು ನಾನು ಇವರೆಲ್ಲ ನಮಗೆ ಒಪ್ಪಿದ್ದಾರೆ. ಮಗುದು ನೋಡ್ಕೊಳ್ತೇವೆ, ಇದ್ರದ್ದು ನೋಡ್ಕೊಳ್ತೇವೆ. ಈಗ ಯಾವ್ದಕ್ಕೂ ಮುಂದೆನೇ ಇಲ್ಲ, ಫೋನು ಬೇರೆ ಇಲ್ಲ. ಹಣದ ಒಬ್ಬರೇ 10 ಲಕ್ಷ ಕೊಡ್ತೇವೆ, ಮಗುವನ್ನು ತೆಗಿಸ್ತೀರಾ ಅಂತ ಕೊಟ್ಟಿದ್ದಾರೆ. ಅದು ಹಿಂದೂ ಮುಖಂಡರ ಇದರಲ್ಲಿ ಹೇಳಿದ್ದಾರೆ. ಮುರಳಿ ಭಟ್ ಕೇಳಿದ್ದಾರೆ ನನ್ನ ಹತ್ರ. ಅವ್ರು ಹೇಳ್ತಾ ಇದ್ದಾರೆ ಹಣ ಕೊಟ್ಟು 10 ಲಕ್ಷ 1 ಕೋಟಿ ಕೊಟ್ಟು ನಾನು ರೆಡಿ ಇಲ್ಲ, ನನ್ನ ಮಗುವನ್ನು ತೆಗಿಸ್ಲಿಕ್ಕೆ ನಾನು ರೆಡಿ ಇಲ್ಲ ಅಂತ. ನನ್ನ ಫ್ಯೂಚರ್ನ ಇದು ಅವರ ಉದ್ದೇಶ ಇದ್ದದ್ದು ಅಬಾರ್ಷನ್ ಮಾಡಿಸ್ಬೇಕು, ಮುಗಿಸ್ಬೇಕು ಅಂತ ಅವರಿದ್ದಾರೆ. ಮತ್ತೆ ಅಂದ್ರೆ ಹೇಳಿದ್ದಾರೆ ಮದುವೆ ಮಾಡಿ ಕೊಡ್ತೇವೆ ಅಂದ್ರೆ 1 ತಿಂಗಳಲ್ಲಿ ಇದರಲ್ಲಿ ಮಾತುಕತೆ ಅಂದ್ರೆ ಮದುವೆ ಮಾಡಿ ಕೊಡ್ತೇನೆ, ಆದ್ರೆ ಮಗಳನ್ನು ಮನೆಗೆ ಕರ್ಕೊಂಡು ಹೋಗುದಿಲ್ಲ, ಬಾಡಿಗೆ ಮನೆಯಲ್ಲಿ. ಮತ್ತೆ ಇವರು ಏನೋ ಹುಡುಗಿ ಸರಿ ಆಗುದಿಲ್ಲ ಅಂತೇಳಿ ಅಲ್ಲಿ ಅವರ ಪ್ಲಾನ್ ಬೇರೆ ಇರ್ಬೋದಲ್ಲ ಸರ್. ಕ್ರಿಮಿನಲ್ಗಳವರೆಲ್ಲ ಸಾಮಾನ್ಯ ಒಂದು 7 ತಿಂಗಳವರೆಗೆ ಗೊತ್ತಾಗದೆ ಹಾಗೆ ಅಂದ್ರೆ ಸರ್, ಅಂದ್ರೆ ಅವಳಿಗೆ ಮೆನ್ಸಸ್ ಪ್ರಾಬ್ಲಮ್ ಇತ್ತು. ಅದಲ್ಲದೆ ಅವಳನ್ನು ನಾನು ಉತ್ತರ ಪ್ರದೇಶಕ್ಕೆ ಹೋಗಿದ್ದೆ, 1.5 ತಿಂಗಳು ಉತ್ತರ ಪ್ರದೇಶದಲ್ಲಿ ಇದ್ದು. ಆ ಟೈಮಲ್ಲಿ ಹೋಗಿದ್ದಾಳೆ, ಆದ್ರೂ ಅವಳಿಗೆ ಹೊಟ್ಟೆ ಇಲ್ಲ ಇತ್ತು, ಯಾವ ಸಿಂಪ್ಟಮ್ಸು ಇಲ್ಲ ಇತ್ತು. ನಾನು ಖುದ್ದಾಗಿ ನನ್ನ ಮನೆ ಏನಿಲ್ಲ ಸರ್, ಏನು ವಾಮಿಟ್ ಆಗಲಿ ಮತ್ತೆ ಯಾವ ಸಿಂಪ್ಟಮ್ಸ್ ಆಗಲಿ ಅವಳ ಹತ್ರ ಇಲ್ಲ ಇತ್ತು, ಹೊಟ್ಟೆನೂ ಸಮೇತ ಇಲ್ಲ ಇತ್ತು. ಈಗ ಆಗಿರುವಾಗ ನನಗೆ ಹೇಗೆ ಗೊತ್ತಾಗ್ತದೆ? ನನ್ನ ಮಗಳ ಮೇಲೆ ನಾನು ನಂಬಿಕೆ ಇಟ್ಟಿರ್ತೇನಲ್ಲ, ಆಗ ನನಗೆ ಗೊತ್ತಾಗ್ಲಿಲ್ಲ. ನಿಮ್ಮ ಪ್ರಕಾರ ಯಾಕೆ ಅವ್ರು ಮದುವೆ ನಿರಾಕರಿಸಿರಬಹುದು? ಅವರಿಗೆ ಅವ್ರು ಫಸ್ಟ್ ಹೇಳಿದ್ರೆ ಅವನಿಗೆ ಮದುವೆ ಆಗ್ಲಿಕ್ಕೆ ಇಷ್ಟ ಇಲ್ಲ, ಅವನು ಸಣ್ಣ ಹುಡುಗ, ಇನ್ನು ಅವನಿಗೆ ಅವನ ಫ್ಯೂಚರ್ ಅವ್ನು ಕಲೀಲಿಕ್ಕಿದೆ. ಆಗ ನನ್ನ ಮಗಳು ಸಣ್ಣದೇ, ನನ್ನ ಮಗಳೇನು ದೊಡ್ಡದಲ್ಲಲ್ಲ, ನನ್ನ ಮಗಳು ಸಣ್ಣದೇ. ಒಂದು ಸಮಾಜದಲ್ಲಿ ಒಂದು ಹೆಣ್ಣು ಹೋಗ್ಬೇಕಾದ್ರೆ ಅದಕ್ಕೆ ಎಷ್ಟು ಇದಿದೆ ಅಂತ ಗೊತ್ತುಂಟಲ್ವ. ಇವರ ಮಗನ್ನು ಮಾತ್ರ ಉದ್ದೇಶಿಸಿ ಮಾತಾಡ್ತಿದ್ದಾರೆ. ನನ್ನ ಮಗಳಿಗೆ ನ್ಯಾಯ ಕೊಡಿಸುವವರು ಯಾರು ಇಲ್ಲ ಸರ್. ನನ್ನ ಮಗಳಿಗೆ ಪತ್ರಿಕಾಗೋಷ್ಠಿಯಿಂದ ನನ್ನ ಮಗಳಿಗೆ ನ್ಯಾಯ ಸಿಗ್ತದೆ ಅಂತ ಗೊತ್ತಾಗಿ ನಾನು ಬಂದಿದ್ದೇನೆ ಇಲ್ಲಿಗೆ. ನನ್ನ ಮಗಳಿಗೆ ನ್ಯಾಯ ಕೊಡಿಸುವ ಜವಾಬ್ದಾರಿ ನಿಮ್ದು, ಇಷ್ಟೇ ನಾವು ಹೇಳ್ತಿರೋದು.